This content is for educational purposes only and not financial advice any stocks. Consult a professional and invest at your own risk. ನೀವು ಏನು ಇಂಟೆನ್ಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು? ಜಾಪನೀಸ್ ಮಾರ್ಕೆಟ್ ಏನಕ್ಕೆ ಅಂತ ಅಂದರೆ ರಿಯಲ್ ಎಸ್ಟೇಟ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ಗೆ ಕಂಪೇರ್ ಮಾಡಿ ನೋಡ್ತಾರೆ. ಸೊ ರಿಯಲ್ ಎಸ್ಟೇಟಲ್ಲಿ ಪ್ರೈಸ್ ಟು ಅರ್ನಿಂಗ್ಸ್ ಅಂದರೆ ಏನು ಅಂತ ಲೆಕ್ಕಾಗಿರ್ತೀರ. ಇದು ಗೋಲ್ಡಲ್ಲಿ ಕೂಡ ಅಪ್ಲೈ ಆಗುತ್ತೆ. ಸ್ಟಿಲ್ ಇನ್ವೆಸ್ಟ್ ಮಾಡೋ ಅಂಥವ್ರು ಏನನ್ನು ಫೋಕಸ್ ಮಾಡ್ತಾರೆ? ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಯಾವುದೇ ಇನ್ವೆಸ್ಟ್ಮೆಂಟ್ ಕೂಡ ರಿಸ್ಕ್ ಫ್ರೀ ಇಲ್ಲ. ನೀವು ಅಷ್ಟೊಂದು ಡೈವರ್ಸಿಫೈ ಮಾಡಿದ್ರೆ ನಿಮಗೆ ಲೋ ಬೀಟ್ ಆಗ್ಬಿಡುತ್ತೆ, ನಿಮ್ಮ ಪೋರ್ಟ್ಫೋಲಿಯೋನೇ ಲೋ ಬೀಟ್ ಆಗ್ಬಿಡುತ್ತೆ. ಸಜೆಷನ್ ಕೊಡೋಕ್ಕೆಲ್ಲ ತಿಳ್ಕೊಂಡಿಲ್ಲ, ಅದಕ್ಕೆಲ್ಲ ನೀವಿದ್ದೀರಾ. ನಮಸ್ಕಾರ. ನಿಮಗೆಲ್ಲರಿಗೂ ನನ್ನ ಪರಿಚಯ ತುಂಬ ಚೆನ್ನಾಗಿದೆ. ಯಾಕಂದರೆ ಕಳೆದ 6 ವರ್ಷಗಳಿಂದ ನನ್ನ ಧ್ವನಿಯನ್ನು ಕೇಳ್ತಾ ಇದ್ರಿ. ಕಳೆದ 1 ವರ್ಷದಿಂದ ನನ್ನನ್ನು ಕೂಡ ನೋಡ್ತಾ ಇದ್ದೀರಿ. ಇವೆಂಟ್ಗೆ ಬಂದಂಥವರು ಹಲವರು ಮೀಟ್ ಕೂಡ ಮಾಡಿದ್ದೀರಿ. ಸೊ ಹಿಂದೆಯೇ ನಾವು ಒಂದಷ್ಟು ಅನೌನ್ಸ್ಮೆಂಟ್ಗಳನ್ನು ಮಾಡಿದ್ವಿ. ನಾವು ನಮ್ಮ ಸರ್ವಿಸಸ್ನ ಎಕ್ಸ್ಪ್ಯಾಂಡ್ ಮಾಡ್ತಿರೋ ಬಗ್ಗೆ. ಸೊ ಇದಕ್ಕೆ ಸಾಕಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾಯಿದ್ವು. ಇವತ್ತು ಅದೇ ರೀತಿ ತೆರೆ ಹಿಂದೆ ಕೆಲಸ ಮಾಡ್ತಿದ್ದಂಥ ಒಬ್ಬರನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಇವರು ಸಂದೀಪ್ ಅಂತ. ನಮಸ್ಕಾರ. ಇವರು ಕೂಡ ಸಾಕಷ್ಟು ದಿನದ ಮಾರ್ಕೆಟಲ್ಲಿದ್ದಾರೆ, ಒಂದಷ್ಟು ಅನುಭವವನ್ನು ಗಳಿಸಿದ್ದಾರೆ. ಅವರ ಜೊತೆ ಒಂದಷ್ಟು ಮಾರ್ಕೆಟ್ ಕಂಡೀಷನ್ಸ್ ಬಗ್ಗೆ, ಹಾಗೆ ಇತ್ತೀಚೆಗೆ ಸಾವಿರಾರು ಕ್ಲೈಂಟ್ಸ್ ಜೊತೆ ಕೂಡ ಮಾತಾಡ್ತಿದ್ದಾರೆ. ಹಲವು ಎಕ್ಸ್ಪೀರಿಯೆನ್ಸಸ್ ಆಗಿದೆ. ಸೊ ಆ ಎಕ್ಸ್ಪೀರಿಯೆನ್ಸನ್ನು ಎಲ್ಲ ಬಳಸ್ಕೊಂಡು ಒಂದಷ್ಟು ಮಾರ್ಕೆಟ್ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ಳೋಣ. ಜೊತೆಗೆ ಕರೆಂಟ್ ಮಾರ್ಕೆಟ್ ಕಂಡೀಷನ್ಸ್ ಬಗ್ಗೆ ಒಂದಷ್ಟು ಆರ್ಟೆ ಕೂಡ ಹೊಡೆಯೋಣ. ಹೇಳಿ ಸಂದೀಪ್, ನೀವು ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನು ಎಲ್ಲಿಂದ ಶುರು ಮಾಡಿದಿರಿ? ಮಂಜಣ್ಣ, ನನ್ನ ಸ್ಟಾಕ್ ಮಾರ್ಕೆಟ್ ಅಂತ ಹೇಳೋದಕ್ಕಿಂತ ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿ 2016ಇಂದನೇ ಶುರುವಾಯಿತು. 2016 ನಾನು ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ. ನಾನು ಶುರು ಮಾಡಿದ್ದು ಕ್ರಿಪ್ಟೋ ಕರೆನ್ಸಿಯಿಂದ. ಸೊ ಆಗೆಲ್ಲ ಕ್ರಿಪ್ಟೋ ತುಂಬ ನ್ಯೂಸಲ್ಲಿ ಇರ್ತಿತ್ತು. ಕ್ರಿಪ್ಟೋ ಕರೆನ್ಸಿ, ಬ್ಲಾಕ್ ಚೈನ್ ಟೆಕ್ನಾಲಜಿ, ಸೊ ಇವೆಲ್ಲ ತುಂಬ ನ್ಯೂಸಲ್ಲಿ ಇರ್ತಿತ್ತು. ಹಾಗೆ ಎಲ್ಲರ ಥರನೂ ನಾನು ನ್ಯೂಸ್ ನೋಡಿಕೊಂಡೇ ಸ್ಟಾರ್ಟ್ ಮಾಡಿದ್ದು. ಸೊ ಕ್ರಿಪ್ಟೋ ಕರೆನ್ಸಿ ನಾನು ಮೈನಿಂಗ್ ಮಾಡ್ತಾಯಿದ್ದೆ. ಸೊ ನಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಲಿಲ್ಲ. ಸೊ ನನ್ನ ಹತ್ರ ಗ್ರಾಫಿಕ್ಸ್ ಕಾರ್ಡ್ಗಳೆಲ್ಲ ಇನ್ವೆಸ್ಟ್ ಮಾಡಿ ನಾನು ಮೈನಿಂಗ್ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ನಾನು ಫೋರೆಕ್ಸ್ ಟ್ರೇಡಿಂಗಿಗೆ ಬಂದೆ. ಆಗೆಲ್ಲ ಇನ್ನೂ ಫೋರೆಕ್ಸ್ ಟ್ರೇಡಿಂಗ್ ಎಲ್ಲ ಇಂಡಿಯಾದಲ್ಲಿ ಬ್ಯಾನ್ ಆಗಿರಲಿಲ್ಲ. ಸೊ ಅದರ ನಂತರ ನಾನು ಆಪ್ಷನ್ಸ್ ಆ್ಯಂಡ್ ಫ್ಯೂಚರ್ಸಿಗೆ ಬಂದೆ. ಎಲ್ಲ ಹೇಳ್ತಾರಲ್ಲ, ಊರಿಗೆ ಬಂದವ್ರು ಬಾವಿಗೆ ಬರಲ್ವಾ ಅಂತ. ಸೊ ಇನ್ವೆಸ್ಟ್ಮೆಂಟ್ ಜರ್ನಿಲಿ ಅಲ್ಲೊಂದು ಕೈ ಹಾಕಲೇಬೇಕು, ಎಲ್ಲರೂ ಹಾಕಿದೆ. ಅದೇ ಥರನೇ ನಾನು ಕೈ ಹಾಕಿದೆ. ಸೊ ಅದ್ರ ನಂತರ ಕಮೋಡಿಟಿ ಮಾರ್ಕೆಟಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ತೊಗೊಂಡೆ. ಅದಾದಮೇಲೆ ಇಂಟ್ರಾಡೇ ಮಾಡ್ತಾಯಿದ್ದೆ. ಅದರ ನಂತರ ನಿಮ್ಮನ್ನು ವೀಡಿಯೋಗಳೆಲ್ಲ ನೋಡಿ ನನಗೆ ಇನ್ಸ್ಪೈರ್ ಆಯಿತು. ಸೊ ತದನಂತರ ನನಗೂ ಇದು ಸರಿ ಅನ್ನಿಸ್ತು. ಇದಕ್ಕೊಂದು ಟರ್ನಿಂಗ್ ಪಾಯಿಂಟ್ ಇದೆ. ಏನಂದರೆ ಕೋವಿಡ್ 2020 ಕೋವಿಡ್ ಬಂದಾಗ ನಮಗೆಲ್ಲ ಅನಿವಾರ್ಯ ಆಯಿತು. ಜಾಬ್ ಮಾರ್ಕೆಟೆಲ್ಲ ನಿಮಗೆ ಗೊತ್ತಿದೆ. ಕೋವಿಡ್ ಬಂದಾಗ ಯಾವ ಥರ ಕ್ರ್ಯಾಶ್ ಆಯಿತು, ಜಾಬ್ಸ್ಗಳಿಗೆಲ್ಲ ಸಮಸ್ಯೆ ಬಂತು. ಅದ್ರ ನಂತರ ನಾನು ಕೋವಿಡ್ ಆದಮೇಲಿಂದ ನಾನು ಬಿಸ್ನೆಸ್ ಡಿಸಿಷನ್ ತೊಗೊಂಡೆ, ನಾನೇ ಸ್ವಂತ ಮಾಡಬೇಕು ಅಂತ. ಹಾಗಾಗಿ ಆ ಬಿಸ್ನೆಸ್ ಮಾಡ್ತಾ ನನಗೆ ಕೆಲವು ವಿಚಾರಗಳು ಅರ್ಥ ಆಗೋಕ್ಕೆ ಶುರುವಾಯಿತು. ಜೊತೆಗೆ ನಿಮ್ಮ ವಿಡಿಯೋ ನೋಡ್ತಾ ಬಿಸ್ನೆಸ್ ಏನು, ಇನ್ವೆಸ್ಟ್ಮೆಂಟ್ ಅನ್ನೋದು ಕೂಡ ಒಂದು ಬಿಸ್ನೆಸ್ ಅಲ್ವಾ. ಸೊ ಬಿಸ್ನೆಸ್ ಮಾಡೋದ್ರಿಂದ ನನಗೆ ಜಾಸ್ತಿ ಕ್ಲಾರಿಟಿ ಸಿಗೋಕ್ಕೆ ಶುರುವಾಯಿತು. ಹಾಗಾಗಿ ನಾನು ಇನ್ವೆಸ್ಟ್ಮೆಂಟೇ ಸರಿ ಅಂತ ನಾನು ಡೆಡಿಕೇಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದೆ. ಅಂದರೆ ನಿಮ್ಗೆ ಯಾವುದಾದ್ರೂ ಒಂದು ಟ್ರಿಗರ್ ಮಾಡಿದಂಥ ವಿಷಯ ಇದೆಯಾ ಮಾರ್ಕೆಟ್ಗೆ ಬರಲಿಕ್ಕೆ, ಇನ್ವೆಸ್ಟ್ಮೆಂಟ್ಗೆ ಬರಲಿಕ್ಕೆ? ಖಂಡಿತ ಇದೆ. ಆ್ಯಕ್ಚುಲಾಗಿ ಇನ್ಸ್ಪೈರ್ ಮಾಡಿರೋ ವಿಚಾರ ಅಂತ ಹೇಳ್ಬೋದು. ತುಂಬ ಮುಂಚೆ ಅಂದರೆ ಅರ್ಲಿ 2000s, ಒಂದು 2002, 2003 ಟೈಮಲ್ಲಿ ನಮ್ಮ ತಾಯಿ ಕಾರ್ವೆ ಅಂತ ಒಂದು ಸಂಸ್ಥೆ ಇತ್ತು. ಸೊ ನೀವು ಕೇಳಿರ್ಬೋದು, IIFLಗೆ ಮರ್ಜ್ ಆಗಿದೆ. ಅದು IIFL ಮತ್ತು ಮೋತಿಲಾಲ್ ಎರಡಕ್ಕೂ ಮರ್ಜ್ ಆಗಿದೆ ಅದು. ಸೊ ಆ ಸಂಸ್ಥೆ ಮುಖಾಂತರ ಚಿಕ್ಕ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು ತುಂಬ ಮುಂಚೆನೇ. ಆ ಇನ್ವೆಸ್ಟ್ಮೆಂಟ್ಗಳು ಯಾವ ಥರ ಗ್ರೋ ಆಯಿತು ಅಂತ ನಾನು ಕಣ್ಣಾರೆ ನೋಡಿದ್ದೆ ಆ ಟೈಮಲ್ಲಿ. ಸೊ ನಾವು ಮನೆ ಕಟ್ಟೋ ಟೈಮಲ್ಲಿ ಅದು ಎಷ್ಟು ದೊಡ್ಡ ಮೊತ್ತ ಆಗಿತ್ತು. ಹಾಗೆ ನನ್ನ ಫಸ್ಟ್ 2 ವೀಲರ್ ನಮ್ಮ ತಾಯಿ ಕೊಡಿಸಿದ್ದು ಅದೇ ದುಡ್ಡಿಂದನೇ. ಮ್ಯೂಚುವಲ್ ಫಂಡಲ್ಲಿ ಯಾವುದೋ ಇನ್ವೆಸ್ಟ್ ಮಾಡಿರೋ ದುಡ್ಡಿಂದನೇ ನನಗೆ 2 ವೀಲರ್ ತೊಗೊಂಡ್ಬಂದು ನನಗೆ 2 ವೀಲರ್ ಕೊಡಿಸಿದ್ದು. ಸೊ ಇದೆಲ್ಲ ನನಗೆ ಒಂದು ಕ್ಯೂರಿಯಾಸಿಟಿ ಆ್ಯಂಕರಿಂಗ್ ಪಾಯಿಂಟ್ ಆಗಿ ಇತ್ತು. ಹಾಗೆ ಐ ಥಿಂಕ್ ಅಲ್ಲಿಂದನೇ ನನಗೆ ಇದೆಲ್ಲ ಟ್ರಿಗರ್ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ, ಇದಕ್ಕೆ ಮುಂಚೆ ಏನು ಮಾಡ್ತಾಯಿದ್ರಿ? ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಬರೋಕ್ಕೆ ಮುಂಚೆ ಅಥವಾ ಈ ಬಿಸ್ನೆಸ್ ಶುರು ಮಾಡೋಕ್ಕೆ ಮುಂಚೆ? ಇದಕ್ಕೆ ಮುಂಚೆ ನಾನು ಕಳೆದ 18 ಇಯರ್ಸಿಂದನೂ ನಾನು ರಿಯಲ್ ಎಸ್ಟೇಟ್ ಮತ್ತು
ಇಂಟೀರಿಯರ್ ಡಿಸೈನಿಂಗ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವ್ ಆಗಿದ್ದೆ. ಸೊ ನನ್ನ ಮೆಜಾರಿಟಿ ಎಕ್ಸ್ಪೀರಿಯನ್ಸ್ ಆ ಕಡೆನೇ ಇತ್ತು. ಐ ಥಿಂಕ್ ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಆ ಇಂಡಸ್ಟ್ರಿಯಿಂದ ಈ ಕಡೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ನಾನು ಆ ಇಂಡಸ್ಟ್ರಿನ ಕಂಪ್ಲೀಟಾಗಿ ಬಿಟ್ಟಿಲ್ಲ. ಓಕೆ. ಆ ಇಂಡಸ್ಟ್ರಿ ಕೂಡ ಆ್ಯಕ್ಟಿವ್ ಆಗಿ, ಅಂದರೆ ಇನ್ನೊಂದು ಬಿಸ್ನೆಸ್ ಇದೆ ನನ್ನದು, ಇಂಟೀರಿಯರ್ ಡಿಸೈನಿಂಗ್ ಕಂಪನಿ ಇದೆ. ಸೊ ಅದು ಕೂಡ ಆ್ಯಕ್ಟಿವ್ ಆಗಿ ಇದೆ. ಅದನ್ನು ನೋಡ್ಕೊಳ್ಳೋದಕ್ಕೆ ಇನ್ನೊಬ್ರು ಇದ್ದಾರೆ. ಓಕೆ. ಇದು ನನಗೆ ಈ ಇಂಡಸ್ಟ್ರಿ ಅಂದರೆ ಫೈನಾನ್ಷಿಯಲ್ ಇಂಡಸ್ಟ್ರಿ ಏನಿದೆ ಅಲ್ಲ, ಇದು ನನಗೊಂದು ಕ್ಯೂರಿಯಾಸಿಟಿ ಮತ್ತು ಪ್ಯಾಷನ್ ತುಂಬಾ ಇದೆ ನನಗಿಲ್ಲಿ. ಹಾಗಾಗಿ ಸ್ವಲ್ಪ ಈ ಬಿಸ್ನೆಸ್ಸಲ್ಲಿ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿರ್ತೀನಿ. ಸೊ ನೀವು 2016ರಿಂದ ಮಾರ್ಕೆಟ್ಗೆ ಎಕ್ಸ್ಪೋಸ್ ಆಗಿದ್ದೀರಿ. ಸೊ ಅಲ್ಲಿಂದ ಕೂಡ ಹಲವು ಕಡೆ ಆಟ ಆಡ್ಕೊಂಡು ಬಂದಿದ್ದೀರಿ. ಫಾರೆಕ್ಸಲ್ಲಿ, F&Oದಲ್ಲಿ, ಈವನ್ ಕ್ರಿಪ್ಟೋ ಮೈನಿಂಗಲ್ಲೂ ಕೂಡ. ಸೊ ನೀವೀಗ ಆ್ಯಸ್ ಎ ಇನ್ವೆಸ್ಟರ್ ಅಂತ ಗುರುತಿಸ್ಕೊಳ್ತೀರಾ ಅಥವಾ ಟ್ರೇಡರ್ ಅಂತ ಗುರುತಿಸ್ಕೊಳ್ತೀರಾ? ಅಂದರೆ ಆ್ಯಕ್ಚುಲಿ ನನಗೆ 2016ಇಂದ 2020 ತನಕ ಏನು ಜರ್ನಿ ಇತ್ತಲ್ಲ, ಅದು ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಯಾಕಂದರೆ ಆವಾಗ ನನಗೊಂದು ಆ್ಯಕ್ಟಿವ್ ಅರ್ನಿಂಗ್ ಅಂತ ಬರ್ತಿತ್ತು. ಏನು ಸ್ಯಾಲ್ರಿಡ್ ಎಂಪ್ಲಾಯಿ ಆಗಿ ನಾನು ಕೆಲಸ ಮಾಡ್ತಿದ್ದೆ. ಹಾಗಾಗಿ ತಿಂಗಳ ಇಷ್ಟು ಅಂತ ಬಂದ್ಬಿಡೋದು. ಸೊ ನಾನಿಲ್ಲಿ ಆ ಟೈಮಲ್ಲಿ ಮಾರ್ಕೆಟ್ನ ನಾನು ನೋಡಿದ್ದ ದೃಷ್ಟಿಕೋನನೇ ಬೇರೆ. ಅಲ್ಲಿ ನಾನು ಎಕ್ಸ್ಟ್ರಾ ಅರ್ನಿಂಗಿಗೋಸ್ಕರ ನಾನು ಮಾರ್ಕೆಟಲ್ಲಿ ನಾನು ತೊಡಗಿಸ್ಕೊತಾ ಇದ್ದೆ. ಅಂದರೆ ಏನೋ ಇನ್ನೊಂದು 5,000 ಹೇಗೆ ದುಡಿಯೋದು, ಇನ್ನೊಂದು 10,000 ಹೇಗೆ ದುಡಿಯೋದು, ಸ್ಯಾಲ್ರಿ ಬಿಟ್ಟು ಸೈಡ್ ಇನ್ಕಮ್ ಥರ. ಸೈಡ್ ಇನ್ಕಮ್ ಥರ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ನನ್ನ ಪರ್ಸೆಪ್ಷನ್ ಚೇಂಜ್ ಮಾಡಿದ್ದು 2020ಗೆ ನಾನು ಏನು ಬಿಸ್ನೆಸ್ಸಿಗೆ ನಾನು ಎಂಟ್ರ್ ಆದ್ನಲ್ಲ, ಅಲ್ಲಿಂದ ನನ್ನ ಪರ್ಸೆಪ್ಷನ್ ತುಂಬಾ ಚೇಂಜ್ ಆಯಿತು. ಸೊ ನನ್ನನ್ನು ನಾನು ಇನ್ವೆಸ್ಟರ್ ಅಂತಲೇ ಗುರುತಿಸ್ಕೊತೀನಿ. ಟ್ರೇಡಿಂಗ್ ನಾನು ಮಾಡಲ್ಲ ಅಂತಲ್ಲ, ಟ್ರೇಡಿಂಗ್ ನಾನು ಮಾಡ್ತೀನಿ. ಬಟ್ ನಾನು ಪ್ಯೂರ್ಲಿ ಬಿಸ್ನೆಸ್ ಮೈಂಡೆಡ್ ಆಗಿ ಟ್ರೇಡಿಂಗ್ನ ನೋಡ್ತೀನಿ. ಸೊ ನನ್ನ ಇನ್ವೆಸ್ಟ್ಮೆಂಟ್ ಏನೇ ರಿಟರ್ನ್ ಕೊಡಲಿ, ಎಕ್ಸ್ಟ್ರಾ ಆಲ್ಫಾ ಏನು ಜನ್ರೇಟ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಟ್ರೇಡ್ ಮಾಡ್ತೀನಿ. ಅದು ತುಂಬಾ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ ತುಂಬಾ ಕಮ್ಮಿ ರಿಸ್ಕಲ್ಲಿ ನಾನು ಕ್ಯಾಲ್ಕುಲೇಟೆಡ್ ಆಗಿ ಟ್ರೇಡಿಂಗ್ ಮಾಡ್ತೀನಿ. ಸೊ ಎಕ್ಸ್ಟ್ರಾ ಆಲ್ಫಾ ಅಂದರೆ ಎಷ್ಟು ಟಾರ್ಗೆಟ್ ಮಾಡ್ತೀರಿ ಅಟ್ಲೀಸ್ಟ್? ನನಗೆಲ್ಲ ಖರ್ಚೆಲ್ಲ ಕಳೆದು 4-5% ವರ್ಷಕ್ಕೆ ಬಂದರೆ ಅದು ನನಗೆ ಸಿಕ್ಕಾಬಡೆ ದೊಡ್ಡ ಪ್ರಾಫಿಟ್ ಅಂತಲೇ ಕನ್ಸಿಡರ್ ಮಾಡ್ತೀನಿ ನಾನು. ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ ರಿಟರ್ನ್ಸ್ ಜೊತೆಗೆ ಅಡಿಷ್ನಲ್? ಎಸ್, ಎಕ್ಸಾಕ್ಟ್ಲಿ. ಸೊ ನಾನು ಅಡಿಷ್ನಲ್ ಆಲ್ಫಾ ಜನರೇಟ್ ಮಾಡೋದಕ್ಕೋಸ್ಕರನೇ ನಾನು ಟ್ರೇಡಿಂಗ್ ಮಾಡೋದು. ಆ್ಯಂಡ್ ನಾನು ಮಾಡೋ ರಿಟರ್ನ್ಸ್ನ ಬೇರೆ ಈಗಿರೋ ಆ್ಯಕ್ಟಿವ್ ಟ್ರೇಡರ್ಸ್ ಎಲ್ಲ ನೋಡಿಬಿಟ್ರೆ ಪಕ್ಕ ನಕ್ಬಿಡ್ತಾರೆ. ಯಾಕಂದರೆ ಅಷ್ಟು ನೆಗ್ಲಿಜಿಬಲ್ ಅಮೌಂಟಲ್ಲಿ ನಾನು ಟ್ರೇಡಿಂಗಲ್ಲಿ ನಾನು ಪ್ರಾಫಿಟ್ನ ಟಾರ್ಗೆಟ್ ಇಟ್ಕೊಂಡಿರ್ತೀನಿ. ಅಂದರೆ ಎಷ್ಟು ಅಂತ ಹೇಳ್ಬೋದು? ಅದೇ ಒಂದು 0.5 to 1% ತಿಂಗಳಿಗೆ 0.5 to 1%. ಎಸ್. ರಿಸ್ಕ್ ತಗೊಳ್ಳೋದು ಅಂತೀರಾ? ಅಷ್ಟು ಅಲ್ಲ, ಅದು ಅದೇ ಒಬ್ಬೊಬ್ಬರ ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಮಜಾಣ. ಈಗ ಹೇಗೆ ಅಂದರೆ ನೀವಿಲ್ಲಿ ಕೇಳ್ಬೋದು, ನೀವು ಇಷ್ಟು ಕಮ್ಮಿ ವಯಸ್ಸಲ್ಲಿ ಇಷ್ಟು ಕಮ್ಮಿ ಎಕ್ಸ್ಪೀರಿಯೆನ್ಸಲ್ಲಿ ನೀವು ತಿಳ್ಕೊಂಬಿಟ್ರಾ ಅಂತಲೂ ಕೇಳ್ಬೋದು ನೀವಿಲ್ಲಿ. ಬಟ್ ಅದೇ ಪರ್ಸೆಪ್ಷನ್ ಕ್ವಾಲಿಟಿ ಏನಿದೆಲ್ಲ ಇಲ್ಲಿ ತುಂಬಾ ಮಹತ್ವ ತಗೊಳುತ್ತೆ. ಹೇಗೆ ಅಂದರೆ ಈಗ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಪ್ರೀವಿಯಸ್ ಇಂಡಸ್ಟ್ರಿ ಆದ ರಿಯಲ್ ಎಸ್ಟೇಟಲ್ಲಿಂದ ಎಕ್ಸಾಂಪಲ್ಲೇ ಕೊಡ್ತೀನಿ ನಿಮಗೆ. ಈಗ ಎಕ್ಸಾಂಪಲ್ ಏನಂದರೆ, ನಾವು ಪರ್ಸ್ನಲ್ ಆಗಿ ಎಜುಕೇಷನ್ ಲೆವೆಲಿಗೆಲ್ಲ ಹೋಗೋದು ಬೇಡ. ಸೊ ಒಂದು ಜನರಿಕ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಮೇಸ್ತ್ರಿ ಇದ್ದಾನೆ, ಒಬ್ಬ ಕ್ವಾಲಿಫೈಡ್ ಒಬ್ಬ ಬ್ರೈಟ್ ಇಂಜಿನಿಯರ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಸೊ ಮನೆ ಕಟ್ಟೋ ಮೇಸ್ತ್ರಿಗೆ ಮೇ ಬಿ ಒಂದು ಕಾನ್ಸೆಪ್ಟ್, ಒಂದು ಟ್ರೆಂಡ್ ಅಥವಾ ಒಂದು ಕಾನ್ಸೆಪ್ಟ್ ಅರ್ಥ ಆಗೋದಕ್ಕೆ 30 ಮನೆ ಕಟ್ಟಬೇಕಾಗಿ ಬರ್ಬೋದು. ಅದೇ ಸೇಮ್ ಒಬ್ಬ ಕ್ವಾಲಿಫೈಡ್ ಆಗಿರೋ ಬ್ರೈಟ್ ಆಗಿರೋ ಇಂಜಿನಿಯರ್ಗೆ ಆ 3 ಮನೆಯಲ್ಲಿ ಆ ಎಕ್ಸ್ಪೀರಿಯನ್ಸ್ ಬರ್ಬೋದು. ಸೊ ಇದನ್ನೇ ಕ್ವಾಲಿಟಿ ಆಫ್ ಪರ್ಸೆಪ್ಷನ್ ಅಂತ ಹೇಳೋದು. ಈ ಪರ್ಸೆಪ್ಷನ್ ಕ್ವಾಲಿಟಿ ಬೇರೆ ಬೇರೆ ಇರುತ್ತೆ, ಒಬ್ಬೊಬ್ಬರಿಗೂ ಒಂದೊಂದು ಥರ ಇರುತ್ತೆ. ಮೇ ಬಿ ನಿಮ್ಮಂಥ ಮೆಂಟರ್ಸು ಸಿಕ್ಕಿದ ಮೇಲೆ ನನಗದು ತುಂಬಾ ಫೈನ್ ಟ್ಯೂನ್ ಆಯಿತು ಕ್ವಾಲಿಟಿ ಆಫ್ ಪರ್ಸೆಪ್ಷನ್ನು. ಸೊ ಅಲ್ಲಿಂದ ನಾನು ಕರೆಕ್ಟಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಫೈನಾನ್ಷಿಯಲ್ ಅವೇರ್ನೆಸ್ ಅಂದರೆ ಆ್ಯಕ್ಚುಲಿ 2020 ನಂತರನೇ? ಹೌದು. ಓಕೆ, ನಾನು ಅಲ್ಲಿಂದನೇ ಕನ್ಸಿಡರ್ ಮಾಡೋದು. ಓಕೆ, ನೀವು ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು, ಆಲ್ಮೋಸ್ಟ್ 17-18 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು. ನಮ್ಮ ವ್ಯೂವರ್ಸು ಹಾಗೆ ಸ್ಟೂಡೆಂಟ್ಸ್ ಆಗ್ಬೋದು ಅಥವಾ ಯಾರೇ ಆದ್ರೂ ರಿಯಲ್ ಎಸ್ಟೇಟ್ ಬಗ್ಗೆ ಕೇಳ್ತಿರ್ತಾರೆ. ರಿಯಲ್ ಎಸ್ಟೇಟ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಂಪೇರ್ ಮಾಡಿ ನೋಡ್ತಾರೆ. ಸೊ ಯಾವುದು ಬೆಟರ್ ರಿಟರ್ನ್ಸ್ ಕೊಡ್ಬೋದು ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನೀವೇನು ಹೇಳ್ತೀರಿ? ಒಂದೆರಡು ಇದು ತುಂಬಾ ವೇಗ್ ಟಾಪಿಕ್ಕು. ಇದನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮಲ್ಲಿರೋ ಇದಕ್ಕೆ ಸಪ್ರೇಟ್ ಒಂದು ಪಾಡ್ಕಾಸ್ಟೇ ಮಾಡಬೇಕಾಗತ್ತೆ. ಯಾಕಂದರೆ ಅಷ್ಟು ಕಾಂಪ್ಲೆಕ್ಸ್ ಟಾಪಿಕ್ ಇದು. ಸೊ ಒಂದು ಅರ್ಥ ಮಾಡ್ಕೋಬೇಕು, ರಿಯಲ್ ಎಸ್ಟೇಟ್ ತುಂಬ ಜನ ಸೇಫ್ ಅಸೆಟ್ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತ ಅಲ್ಲ.
ಇದು ಖಂಡಿತ ಸೇಫ್ ಅಸೆಟ್ ಅಲ್ಲ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ರಿಯಲ್ ಎಸ್ಟೇಟಲ್ಲಿ ಈಲ್ಡ್ ಇಲ್ಲ, ಒಂದು ಆ್ಯಕ್ಟಿವ್ ಈಲ್ಡ್ ಇಲ್ಲ. ರಿಯಲ್ ಎಸ್ಟೇಟ್ ಏನೋ ಆ್ಯಕ್ಟಿವ್ ಅರ್ನಿಂಗ್ಸ್ ಕೊಡಲ್ಲ ನಿಮಗೆ. ಸೊ ಅದು ಕೂಡ ನೀವು ಯೋಚನೆ ಮಾಡಬೇಕು. ನೀವು ಈಗ ಪ್ರೈಸ್ ಟು ಅರ್ನಿಂಗ್ಸ್ ಅಂತ ನೋಡ್ತೀವಿ ನಾವು ಸ್ಟಾಕ್ಸಲ್ಲಿ ನೋಡುವಾಗ. ಸೊ ರಿಯಲ್ ಎಸ್ಟೇಟಲ್ಲಿ ಪ್ರೈಸ್ ಟು ಅರ್ನಿಂಗ್ಸ್ ಅಂದರೆ ಏನು ಅಂತ ಲೆಕ್ಕ ಹಿಡಿತೀರಾ? ಇದು ಗೋಲ್ಡಲ್ಲಿ ಕೂಡ ಅಪ್ಲೈ ಆಗುತ್ತೆ. ಸೊ ಯಾವುದೋ ಒಂದು ಅಸೆಟ್ ಅಂತ ಬಂದಾಗ, ಈಗ ಯಾವುದೋ ಒಂದು ಲ್ಯಾಂಡ್ ಇದೆ, ಯಾವುದೋ ಒಂದು ಸೈಟ್ ಇದೆ, ಸೈಟ್ ಮೇಲೆ ಮನೆ ಕಟ್ಟಿದ್ರೆ ನಿಮಗೆ ಬಾಡಿಗೆ ಬರುತ್ತೆ, ಅದು ಅರ್ನಿಂಗ್ಸ್ ಆಯಿತು. ಸೊ ಖಾಲಿ ಸೈಟ್ ನಿಮಗೆ ಏನು ಈಲ್ಡ್ ಕೊಡುತ್ತೆ? ಡಿವಿಡೆಂಡ್ಸ್ ಕೊಡುತ್ತಾ? ಅರ್ನಿಂಗ್ಸ್ ಕೊಡುತ್ತಾ? ಏನೂ ಕೊಡೋದಿಲ್ಲ. ಸೊ ಈ ಥರ ನಿಮಗೆ ಅರ್ನಿಂಗ್ಸ್ ಇರೋದಿಲ್ಲ. ಹಾಗಾಗಿ ಮಾಡೋದೇನಂದರೆ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಆಗುತ್ತೆ ಅಂತ. ಅಪ್ರಿಷಿಯೇಷನ್ಗೆ ನೆಕ್ಸ್ಟ್ ಬರ್ತೀನಿ ನಾನು. ಸೊ ಗೋಲ್ಡ್ ಕೂಡ ನಿಮಗೆ ಏನು ಅರ್ನಿಂಗ್ಸ್ ಕೊಡೋದಿಲ್ಲ. ಈಕ್ವಿಟಿ ಮಾರ್ಕೆಟ್ ನಿಮಗೆ ಅರ್ನಿಂಗ್ಸ್ ಕೊಡುತ್ತೆ. ಸೊ ಡಿವಿಡೆಂಡ್ಸ್ ಆಗಲಿ ಅಥವಾ ಆ ಕಂಪ್ನಿ, ನಾವು ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಿ ಆ ಕಂಪ್ನಿದು ಅರ್ನಿಂಗ್ಸ್ ಗ್ರೋ ಆಗ್ತಾ ಇರುತ್ತೆ. ನಾವು ಒಂದು ಆ್ಯಕ್ಟಿವ್ ಆಗಿರೋ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಸೊ ಇಲ್ಲೇ ನಿಮಗೆ ಕ್ವಾಲಿಟಿನ ಅಸೆಸ್ ಮಾಡೋದು ಈಸಿ ಆಗುತ್ತೆ. ಸೊ ನೀವು ಇಷ್ಟನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಎಲ್ಲಿ ಕ್ವಾಲಿಟಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಒಂದು ಇನ್ನೊಂದೇನು ವಿಚಾರ ಅಂದರೆ, ನೀವು ಹೇಳ್ದಂಗೆ ಪ್ರೈಸ್ ಅಪ್ರಿಷಿಯೇಷನ್. ಖಂಡಿತ ರಿಯಲ್ ಎಸ್ಟೇಟು ಲಾಸ್ಟ್ 65 ಇಯರ್ಸ್ ಚಾರ್ಟ್ನು ನೀವು ನೋಡಿದ್ರೂ ಆವ್ರೇಜಲ್ಲಿ 11% ಗ್ರೋ ಆಗಿದೆ ಇಂಡಿಯಾದಲ್ಲಿ. ಅದು ಪ್ರೈಮ್ ಲೊಕೇಶನ್ ಅನ್ನೋ ಟೈರ್ 1 ಸಿಟೀಸ್ಗಳಲ್ಲಿ. ಟೈರ್ 2 ಮತ್ತು ಟೈರ್ 3 ಸಿಟಿಗಳಲ್ಲಿ ಇನ್ನೂ ಕಡಿಮೆನೇ ಇದೆ. ಸೊ ನೀವು ಪ್ರಾಪರ್ಟಿ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿದ್ನಲ್ಲ, ಗೂಗಲಲ್ಲಿ ಸಿಗುತ್ತೆ ನಿಮಗೆ. ಪ್ರಾಪರ್ಟಿ ಪ್ರೈಸ್ ಇಂಡೆಕ್ಸಲ್ಲಿ ನೀವು ಓಪನ್ ಮಾಡಿ, ನಿಮಗೆ ರಾಜರಾಜೇಶ್ವರಿ ನಗರ ಬೆಂಗಳೂರಲ್ಲಿ ನೀವು ಚೆಕ್ ಮಾಡಿ, ನಿಮಗೆ 12 to 13% ಸಿಗುತ್ತೆ. ಇದರೊಳಗೆ ನೀವು ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ನ ಕೂಡ ನೀವು ಡಿಡಕ್ಟ್ ಮಾಡಬೇಕು. ಸೊ ಮೇಂಟೆನೆನ್ಸ್ ಚಾರ್ಜಸ್ಸು, ಪ್ರಾಪರ್ಟಿ ಟ್ಯಾಕ್ಸು ಇದೆಲ್ಲ ಡಿಡಕ್ಟ್ ಮಾಡಿದ್ರೆ ನಿಮಗೆ ನೆಟ್ ಒಂದು 10 to 12% ರಿಟರ್ನ್ ಸಿಗೋದು ಐಡಿಯಲ್ ರಿಟರ್ನ್ ಅಂತ ಹೇಳ್ಬೋದು ರಿಯಲ್ ಎಸ್ಟೇಟಲ್ಲಿ. ಇದಕ್ಕೆ ಕಂಪೇರ್ ಮಾಡಿದ್ರೆ ನೀವು ಈಕ್ವಿಟಿ ಮಾರ್ಕೆಟಲ್ಲಿ ತುಂಬಾ ಬೆಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಆ್ಯಸ್ ಎ ಇನ್ವೆಸ್ಟ್ಮೆಂಟ್ ಆಯಿತು. ಆ್ಯಸ್ ಎ ನೀಡ್ ಮಂಜಣ್ಣ, ನನ್ನ ಪ್ರಕಾರ ಇಲ್ಲಿ 2 ಥರದ ಇನ್ವೆಸ್ಟರ್ಸ್ ಬರ್ತಾರೆ. ಮೊದಲನೇವ್ರು ಏನಂದ್ರೆ, ಅವರು ನೀಡ್ ಅಂದರೆ ಅವ್ರ ಹತ್ರ ಯಾವುದು ಸೈಟ್ ಇರೋದಿಲ್ಲ. ಸೊ ಒಂದು ಸ್ವಂತ ಮನೆ ಇರಬೇಕು ಅಂತ ಒಂದು ಕನಸು ಇರುತ್ತೆ. ಅದಕ್ಕೋಸ್ಕರ ಅದನ್ನು ಪ್ಲ್ಯಾನ್ ಮಾಡಿ ಇನ್ವೆಸ್ಟ್ ಮಾಡೋರು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಜನ ಬರ್ತಾರೆ. ಅವ್ರು ಹೇಗೆ ಅಂದರೆ, ಎಕ್ಸ್ಟ್ರಾ ದುಡ್ಡು ಬಂತ ತಗೋ, ಅಲ್ಲೊಂದು ಸೈಟ್ ತಗೋ, ಇಲ್ಲೊಂದು ಸೈಟ್ ತಗೋ, ಅಲ್ಲಿ ಜಮೀನು ತಗೋ, ಇಲ್ಲೊಂದು ಅಪಾರ್ಟ್ಮೆಂಟ್ ತಗೋ, ಈ ಥರ ಬರೋ ದುಡ್ಡನ್ನೆಲ್ಲ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡ್ಕೊತ ಹೋಗ್ತಾರೆ. ಏನಕ್ಕೆ ಅಂದರೆ, ಇದು ಒಂದು ಟ್ಯಾಂಜಬಲ್ ಅಸೆಟ್. ಅವರಿಗೊಂದು ಸಂತೃಪ್ತಿ ಸಿಗುತ್ತೆ. ಇನ್ವೆಸ್ಟ್ ಮಾಡಿರೋದು ವ್ಯಾಲ್ಯೂ ಕಣ್ಣು ಮುಂದೆ ಕಾಣುತ್ತೆ, ಒಂದು ಸಂತೃಪ್ತಿ ಸಿಗುತ್ತೆ. ಆ್ಯಂಡ್ ಇವರಿಲ್ಲಿ ಫಾರ್ ಟು EMI ಹೋಗ್ತಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಿಮಗೆ ಬೈ ಮಾಡಿದ ತಕ್ಷಣ ಅಸೆಟ್ ಬಂದ್ಬಿಡುತ್ತೆ, ನಿಮ್ಮದು ಓನ್ ಪ್ರಾಪರ್ಟಿ ಅಂತ ಅನ್ಕೋತಾರೆ, ಫೀಲ್ ಆಗುತ್ತೆ. ಬಟ್ ಅದು ಬ್ಯಾಂಕ್ ಹತ್ರನೇ ಇರುತ್ತೆ. ನೀವು EMI ಕಂಪ್ಲೀಟ್ ಆಗೋ ತನಕ ಅದು ಬ್ಯಾಂಕ್ ಪ್ರಾಪರ್ಟಿನೇ. ಇದು ಏನು ಆ ಲೀಗಲ್ ಟರ್ಮ್ಸು ಅದೆಲ್ಲ ಅಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಜನ ಏನು ಅನ್ಕೋತಾರೆ, ನಾನು EMI ಬ್ಯಾಂಕ್ ಹತ್ರ ಸಾಲ ತೊಗೊಂಡು ನಾನು ಬೈ ಮಾಡಿಬಿಟ್ಟೆ ಅಂದರೆ ಇದು ಡೇ 1ಇಂದನೇ ನನ್ನ ಪ್ರಾಪರ್ಟಿ, EMI ಕಟ್ಕೊಂಡು ಹೋದರೆ ಮುಗೀತು ಅಂತ ಅನ್ಕೋತಾರೆ. ಸೊ ಆ್ಯಕ್ಚುಯಲ್ ಆಗಿ ಏನಾಗುತ್ತೆ ಅಂದರೆ, ರಿಯಲ್ ಎಸ್ಟೇಟಲ್ಲಿ ನೀವು ಕೊನೆ ಕಂತು ಮುಗಿಸೋ ತನಕ ಅದು ಬ್ಯಾಂಕ್ ಪ್ರಾಪರ್ಟಿ ಇರುತ್ತೆ. ಕೊನೆ ಕಂತು ಕಟ್ಟಿದ ಮೇಲೆ ನಿಮ್ಮ ಪ್ರಾಪರ್ಟಿ ಆಗುತ್ತೆ. ಸೊ ಅದು ನೀವು ಸೈನ್ ಮಾಡ್ತೀರಾ, ನೀವು ಬ್ಯಾಂಕಿಗೆ ನೀವು ಸೈನ್ ಮಾಡಿ ಕೊಡ್ತೀರಾ. ಸೊ ಲೀನ್ ಆಗಿರುತ್ತೆ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಮೊದಲನೇ ಕ್ಯಾಟಗರಿ ಅವರಿಗೆ ಅವಶ್ಯಕತೆ, ಅಂಥವರಿಗೆ ನಾವೇನು ಹೇಳೋದಕ್ಕಾಗಲ್ಲ, ಅದು ಬೇಕೇ ಬೇಕು. ಸೊ ನಾವೇನು ಮಾತಾಡ್ತಾ ಇದ್ವಿ, ಇದು 2ನೇ ಕ್ಯಾಟಗರಿ ಅವರಿಗೆ. 2ನೇ ಕ್ಯಾಟಗರಿ ಅಂದರೆ ಬಂದಿದ್ದನ್ನೆಲ್ಲ ರಿಯಲ್ ಎಸ್ಟೇಟ್ಗೆ ಹಾಕ್ತಾರಲ್ಲ, ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದು ಆಗಲೇ ಹೇಳ್ದಂಗೆ ನಾನು ಟ್ಯಾಂಜಿಬಲ್ ಅಸೆಟ್ ಆಗಿರೋದ್ರಿಂದ ಆ ಸಂತೃಪ್ತಿ ಸಿಗುತ್ತೆ. ಇನ್ನೊಂದೇನೆಂದರೆ, ರಿಯಲ್ ಎಸ್ಟೇಟ್ನ ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತ ಸುಳ್ಳು. ರಿಯಲ್ ಎಸ್ಟೇಟ್ ಖಂಡಿತ ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಅಲ್ಲ ನನ್ನ ಪ್ರಕಾರ. ಹೇಗೆ ಅಂದರೆ, ನಿಮಗಿಲ್ಲಿ ಪ್ರೈಸ್ ಕರೆಕ್ಷನ್ ಆಗದೇ ಇರ್ಬೋದು. ಅಂದರೆ ಈಗ ನೀವು ಯಾವುದೋ ಒಂದು ಸೈಟಿಗೆ ಒಂದು 50 ಲಕ್ಷ ಕೊಟ್ಟಿದ್ದೀರಾ ಅಂದರೆ, ಆ 50 ಲಕ್ಷ ನಿಮಗೆ ಮ್ಯಾಕ್ಸಿಮಮ್ ಒಂದು 45 ಲಕ್ಷ ಹೋಗಿರೋದು ನೋಡ್ಬೋದು ನೀವು ನಿಮ್ಮ ಪೂರ್ತಿ ಟೆನ್ಯೂರಲ್ಲಿ. ಅದಕ್ಕಿಂತ ಕಡಿಮೆ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಜನ ಮುಗಿಬಿದ್ದು ಬೈ ಮಾಡೋದೇ ಇದಕ್ಕೋಸ್ಕರ. ಇಲ್ಲಿ ನಿಮಗೆ ವೇರಿಯೇಷನ್ಸ್ಗಳು, ವಾಲಟಾಲಿಟಿಗಳು ತುಂಬ ಕಡಿಮೆ ಇರುತ್ತೆ. ನಿಮ್ಮ ಪ್ರೈಸ್ ಏನಿದೆ
50 ಲಕ್ಷ ಇದೆ ಅಂದರೆ ಆಲ್ಮೋಸ್ಟ್ 50 ಲಕ್ಷ ಇರುತ್ತೆ. 50 ಲಕ್ಷ 51, 52, 55 ಆಗುತ್ತೆ. ಆಮೇಲೆ ಮತ್ತೆ ಹೆಚ್ಚು ಕಮ್ಮಿ ನಡೀತಾ ಇರುತ್ತೆ, 10% ಆ ಕಡೆ ಈ ಕಡೆ ನಡೀತಾ ಇರುತ್ತೆ. ಸೊ ಇಲ್ಲಿ ಪ್ರೈಸ್ ಕರೆಕ್ಷನ್ ಆಗಲ್ಲ. 50 ಇದ್ದಿದ್ದು 20ಕ್ಕೆ ಬರೋದು, 30ಕ್ಕೆ ಬರೋದು, ಈ ಥರ ವಾಲಟಿಲಿಟಿ ಇರೋದಿಲ್ಲ ನಿಮ್ಮ ಇನ್ವೆಸ್ಟ್ಮೆಂಟು. ಇನ್ನೊಂದೇನೆಂದರೆ, ನೀವಿಲ್ಲಿ ಸಪೋಸ್ ಇವತ್ತು ಇನ್ವೆಸ್ಟ್ ಮಾಡಿದ್ರೆ ನೀವು ಇವತ್ತು ಯಾವುದೋ ನಿಮ್ಮದು ರಿಜಿಸ್ಟ್ರೇಷನ್ ಆಯಿತು ಅಂತ ಅಂದ್ಕೊಳ್ಳಿ. 50 ಲಕ್ಷದ ಒಂದು ಸೈಟ್ನ ಇವತ್ತು ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಸೊ ನಾಳೆ ಹೋಗಿ ನೀವು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನನ್ನ ಸೈಟ್ ರೇಟ್ ಜಾಸ್ತಿ ಆಯಿತು, ಅಥವಾ ನಾಡಿದ್ದು ಹೋಗಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಸರ್ ನನ್ನ ಸೈಟ್ ರೇಟ್ ಜಾಸ್ತಿ ಆಯಿತಾ, ಅಥವಾ ಒಂದು ವಾರ ಬಿಟ್ಟು 1 ತಿಂಗಳು ಬಿಟ್ಟು ನೀವು ಹೋಗಿ ಕೇಳೋದೇ ಇಲ್ಲ. ಸೊ ಇಲ್ಲಿ ನಿಮಗೆ ಪೇಷನ್ಸ್ ಇರುತ್ತೆ. ಇದೇ ಕ್ವಾಲಿಟಿ ಆಫ್ ಪೇಷನ್ಸ್ ನಾವು ಇಲ್ಲಿ ತೋರಿಸೋದೇ ಇಲ್ಲ ಯಾರೂ. ಯಾಕಂದರೆ ಇದು ಟ್ಯಾಂಜಬಲ್ ಅಸೆಟ್ಟು. ಓಕೆನಾ? ಸೊ ನನ್ನ ಪ್ರಕಾರ ಇದು ಇವೆಂಚುಲಿ ಚೇಂಜ್ ಆಗುತ್ತೆ. ಈ ಜನ್ರೇಷನ್ನವರು ಏನು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದಾರೆ, ಸೊ ಅವರಿಗೊಂದು ಈ ಒಂದು ಅಡಿಕ್ಷನ್ ಬಂದ್ಬಿಟ್ಟಿದೆ. ಈ ಡೈಲಿ ಹೋಗಿ ಅಮೆಝಾನಲ್ಲೇನೋ ಬೈ ಮಾಡೋದು, ಫ್ಲಿಪ್ಕಾರ್ಟಲ್ಲೇನೋ ಬೈ ಮಾಡೋದು, ಮಿಂತ್ರಾದಲ್ಲಿ ಹೋಗಿ ಏನೋ ಬೈ ಮಾಡೋದು, ಇದೇ ಥರನೇ ಅವರು ಸ್ಟಾಕ್ಸ್ನ ಬೈ ಮಾಡ್ತಾ ಇದ್ದಾರೆ ಈಗಿನ ಜನ್ರೇಷನ್ ಅವರು. ಸೊ ಅವ್ರಿಗೇನೋ ಬೈ ಮಾಡಿರೋದೇ ಏನೋ ಒಂದು ಅಡಿಕ್ಷನ್ನಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಇವೆಂಚುಲಿ ಈ ಮೆಂಟಾಲಿಟಿ ಚೇಂಜ್ ಆಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಇನ್ ಕೇಸ್ ಈಗ ಯಾರಾದರೂ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ, ಅಥವಾ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಆ್ಯಸ್ ಎ ಇನ್ವೆಸ್ಟರ್ ಆಗಿ, ನಾಟ್ ಎ ಬೇಸಿಕ್ ನೀಡ್, ಆ್ಯಸ್ ಎ ಇನ್ವೆಸ್ಟರ್ ಆಗಿ ಏನು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಮಂಜಣ್ಣ, ನೀವು ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಟೈರ್ 1, ಟೈರ್ 2, ಟೈರ್ 3 ಸಿಟೀಸಲ್ಲಿ ಬೇರೆ ಬೇರೆ ಥರ ವರ್ಕ್ ಆಗುತ್ತೆ ರಿಯಲ್ ಎಸ್ಟೇಟು. ಸೊ ಟೈರ್ 1 ಸಿಟೀಸಲ್ಲೇ ನೀವು ಲೆಕ್ಕ ಹಾಕಿದ್ರೆ, ನೀವು ಪ್ರಾಪರ್ಟಿ ಪ್ರೈಸ್ ಇಂಡೆಕ್ಸ್ ಅಂತ ಒಂದು ಇಂಡೆಕ್ಸ್ ಇದೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಟೈರ್ 1 ಸಿಟೀಸ್ ಅಂದರೆ ನಮ್ಮ ಪಕ್ಕದಲ್ಲೇ ಇರೋ ಬೆಂಗಳೂರಿನ ಲೆಕ್ಕ ಇಟ್ಕೊಳ್ಳಿ. ಅಲ್ಲಿ ಹೋಗಿ ನೀವು ರಾಜರಾಜೇಶ್ವರಿ ನಗರ, RR ನಗರ ಅಂತ ಏನು ಹೇಳ್ತೀವಲ್ಲ, RR ನಗರದ ಇಂಡೆಕ್ಸ್ನ ನೀವು ಚೆಕ್ ಮಾಡಿದ್ರೂ ಲಾಸ್ಟ್ 10 ಇಯರ್ಸಲ್ಲಿ 12 to 13% ಗ್ರೋ ಆಗಿದೆ. ಸೊ ನೆಟ್ ಅಲ್ಲ, ಆವ್ರೇಜ್. ಸೊ ಟ್ಯಾಕ್ಸಸ್ ಆಲ್ಸೋ ಇನ್ಕ್ಲೂಡ್ಸ್. ಹಾಂ, ಇದರೊಳಗೆ ಮತ್ತೆ ನೀವು ಪ್ರಾಪರ್ಟಿ ಟ್ಯಾಕ್ಸು ಮತ್ತು ಮೇಂಟೆನೆನ್ಸ್ ಚಾರ್ಜಸ್ ಇವೆಲ್ಲ ಮೈನಸ್ ಮಾಡ್ಕೋಬೇಕು. ಸೊ ನಿಮಗೊಂದು ಎಲ್ಲ ಕಳೆದು ನಿಮ್ಗೆ 10% 12% ಬಂದರೆ ಅದು ಸಿಕ್ಕಾಪಟ್ಟೆ ಒಳ್ಳೆ ರಿಟರ್ನ್ಸ್ ರಿಯಲ್ ಎಸ್ಟೇಟಲ್ಲಿ ನನ್ನ ಪ್ರಕಾರ. ನೆಟ್ ರಿಟರ್ನ್ಸ್ ಅಂದರೆ ಹೌದು. ತುಂಬ ಜನ ಏನಂತ ಅಂದ್ಕೊಂಡಿದ್ದಾರೆ, ಇನ್ನೂ ಒಂದು ವಿಚಾರ ಇದೆ ಇಲ್ಲಿ. ರಿಯಲ್ ಎಸ್ಟೇಟ್ ಸೇಫು. ಇನ್ನೊಂದು ವಿಚಾರ ಏನಕ್ಕೆ ಅಂದರೆ, ಅದನ್ನು ಯಾರೂ ಮೋಸ ಮಾಡೋಕ್ಕಾಗಲ್ಲ, ಆ ಥರನೂ ತಪ್ಪು ತಿಳುವಳಿಕೆಗಳಿದ್ದಾವೆ. ಖಂಡಿತ ಇಲ್ಲ. ಲಿಟಿಗೇಷನ್ಸ್ಗಳು ಯಾವ್ಯಾವ ಥರ ಬರ್ತವೆ ಅಂದರೆ, ನನ್ನ ಲೈಫಲ್ಲಿ ಅಂದರೆ ನನ್ನ 18 ವರ್ಷದ ಸರ್ವೀಸಲ್ಲಿ ಯಾವ್ಯಾವ ಥರ ಲಿಟಿಗೇಷನ್ಸ್ ನೋಡಿದ್ದೀನಿ ಅಂದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾವುದೋ ಒಬ್ಬರಿಗೆ ಟ್ರಾನ್ಸ್ಫರ್ ಆಗಿತ್ತು, ಪಿತ್ರಾರ್ಜಿತ ಆಸ್ತಿ ಒಂದು ಸೈಟು ಟ್ರಾನ್ಸ್ಫರ್ ಆಗಿತ್ತು, ಅದಕ್ಕೆ ಮನೆಯೂ ಕಟ್ಬಿಟ್ರು. 10 ವರ್ಷ ಆದಮೇಲೆ ಕೇಸ್ ಹಾಕಿದ್ರು ಇನ್ನೊಬ್ರು ಯಾರೋ ಬಂದು, ಅವ್ರ ಇನ್ನೊಬ್ಬರು ಹೆಂಡತಿ ಮಗ ನನಗೆ ಬಿಟ್ಕೊಡಿ ಅಂತ. ಹಾಂ, ಇಲ್ಲೂ ಬರ್ತವೆ, ಇಲ್ಲೂ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಆ್ಯಂಡ್ ಮೊನ್ನೆ ಮೂಢ ಹಗರಣ ಆಯಿತು, ಅದು ನೋಡಿದ್ರಿ. ವಕ್ಫ್ ಬೋರ್ಡ್ದು ಕೂಡ ಅಬ್ಸರ್ವ್ ಮಾಡಿದ್ದೀರಾ ನೀವು. ಸೊ ನಾನೇನು ಜಾಸ್ತಿ ಎಲಾಬ್ರೇಟ್ ಮಾಡೋದೇನು ಬೇಡ, ಗೊತ್ತಿರುತ್ತೆ ಎಲ್ಲರಿಗೂ. ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಯಾವುದೇ ಇನ್ವೆಸ್ಟ್ಮೆಂಟ್ ಕೂಡ ರಿಸ್ಕ್ ಫ್ರೀ ಇಲ್ಲ. ಎಲ್ಲದರಲ್ಲೂ ಅದರದ್ದೇ ಆದಂಥ ರಿಸ್ಕ್ ಇರುತ್ತೆ, ರಿವಾರ್ಡ್ ಕೂಡ ಇದ್ದೇ ಇರುತ್ತೆ ನನ್ನ ಪ್ರಕಾರ. ಸೊ ಫೈನಲಿ ಸಮ್ಮರೈಸ್ ಮಾಡಬೇಕಂದ್ರೆ, ಆ್ಯಸ್ ಎ ಇನ್ವೆಸ್ಟರ್ ಆಗಿ ಅಷ್ಟೇನು ಸೂಕ್ತ ಅಲ್ಲ. ಸೂಕ್ತ ಅಂತಲ್ಲ, ಒಂದೇ ಬ್ಯಾಸ್ಕೆಟಲ್ಲಿ ಎಲ್ಲ ಹಾಕ್ಬಿಡಿ. ರಿಯಲ್ ಎಸ್ಟೇಟ್ನೇ ನೀವು 10 ಸೈಟ್ ತೊಗೊಂಡೆ, ಒಂದು ರಿಯಲ್ ಎಸ್ಟೇಟ್ನ ಇನ್ವೆಸ್ಟ್ಮೆಂಟ್ ಆಗಿ ನೋಡಿ, ನಾನು ತಪ್ಪು ಅಂತ ಹೇಳಲ್ಲ. ಬಟ್ ಎಲ್ಲ ಇನ್ವೆಸ್ಟ್ಮೆಂಟ್ನು ಅಲ್ಲೇ ತೊಗೊಂಡು ಹಾಕೋದು ಖಂಡಿತ ತಪ್ಪು. ಸೊ ರಿಯಲ್ ಎಸ್ಟೇಟ್ ಕೂಡ ಹೌದು, ಅಸೆಟ್ ಅಲೋಕೇಶನ್ ಅಂತ ಬಂದಾಗ ರಿಯಲ್ ಎಸ್ಟೇಟು ಇಂಪಾರ್ಟೆಂಟೇ, ಗೋಲ್ಡ್ ಕೂಡ ಇಂಪಾರ್ಟೆಂಟೇ, ಸಿಲ್ವರ್ ಕೂಡ ಇಂಪಾರ್ಟೆಂಟೇ, ಈಕ್ವಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಓಕೆ, ಇದೆಲ್ಲನೂ ವ್ಯಾಲಿಡ್ ಪಾಯಿಂಟ್ಸೇ. ಸ್ಟಿಲ್ ಇನ್ವೆಸ್ಟ್ ಮಾಡೋ ಅಂಥವ್ರು ಏನನ್ನು ಫೋಕಸ್ ಮಾಡಬೇಕು ಆ್ಯಸ್ ಎ ರಿಯಲ್ ಎಸ್ಟೇಟ್ ಇನ್ವೆಸ್ಟರ್? ರಿಯಲ್ ಎಸ್ಟೇಟ್ ಅಂತ ನಾನು ಇನ್ವೆಸ್ಟ್ ಮಾಡಲೇಬೇಕು ಅಂದಾಗ ನಾವು ಒಂದು ವಿಚಾರನ ತುಂಬ ತಲೆಯಲ್ಲಿಟ್ಕೋಬೇಕು. ರಿಯಲ್ ಎಸ್ಟೇಟಲ್ಲಿ ಪ್ರೈಸ್ ಕರೆಕ್ಷನ್ಸ್ಗಿಂತ ನಾನು ಹೇಳ್ದಂಗೆ ಟೈಮ್ ಕರೆಕ್ಷನ್ ತುಂಬಾ ಕಾಮನ್. ಅಂದರೆ ನಿಮಗೆ ಪ್ರೈಸ್ ಕರೆಕ್ಷನ್ ಅಂದರೆ ನಿಮಗೆ ಗೊತ್ತಿರುತ್ತೆ. ಸೊ ಈಗ 10 ಲಕ್ಷಕ್ಕೆ ತೊಗೊಂಡ್ರೆ ಅದು 5 ಲಕ್ಷಕ್ಕೆ ಬಂದರೆ ಅದನ್ನು ಪ್ರೈಸ್ ಕರೆಕ್ಷನ್ ಅಂತೀವಿ. ಸೊ ಅದೇ 10 ಲಕ್ಷ ಇರೋದು ನೆಕ್ಸ್ಟ್ 10 ವರ್ಷನೂ 10 ಲಕ್ಷದಲ್ಲೇ ಇತ್ತು ಅಂದರೆ ಅದನ್ನು ಟೈಮ್ ಕರೆಕ್ಷನ್ ಅಂತೀವಿ. ಸೊ
ಇದನ್ನು ನಾವು ರಿಯಲ್ ಎಸ್ಟೇಟಲ್ಲಿ ತುಂಬ ಕಾಮನ್ ಆಗಿ ನೋಡ್ತೀವಿ. ಅಂದರೆ ಎಕ್ಸಾಂಪಲ್ಗೆ ಒಂದು ಸೈಟ್ ತೊಗೊಂಡು 10 ವರ್ಷ ಆದ್ರೂ ಆ ಸೈಟ್ ವ್ಯಾಲ್ಯೂ ಬರೀ 15 ಲಕ್ಷಕ್ಕೆ ಬಂದಿದೆ, ಬರೀ 5 ಲಕ್ಷ ಗ್ರೋ ಆಗಿದೆ ಅಂದರೆ ನಿಮಗೆ CAGR ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? FD ರೇಟಿಗಿಂತ ಕಮ್ಮಿ ಇದೆ ಅಂದರೆ ಅದು ಲಾಸು. ಸೊ ಈ ವಿಚಾರನ ತಲೆಲಿಟ್ಕೋಬೇಕು ಇನ್ವೆಸ್ಟ್ ಮಾಡೋರು. ಇನ್ನೊಂದೇನು ಗೊತ್ತಾ ಮಂಜಣ್ಣ, ಇಲ್ಲಿ ತುಂಬ ಜನ ಕೇಳ್ತಾರೆ ನಿಮಗೆ ಇನ್ನೊಂದೇನೆಂದರೆ, ಈ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿ ಯಾರು ಸಕ್ಸಸ್ ಆಗಿರ್ತಾರಲ್ಲ ಅಂಥವರು ಅಥವಾ ಬ್ರೋಕರ್ಗಳು ಒಂದು ವಿಚಾರ ತಲೆಗೆ ಒಂದು ಹುಳ ಬಿಡ್ತಾರೆ. ಏನಂದರೆ, ನಾನು ಇಲ್ಲೆಲ್ಲೋ ಒಂದು 10 ಲಕ್ಷ ಕೊಟ್ಟು ಸೈಟ್ ತೊಗೊಂಡಿದ್ದೆ, ಅದು ಬರೀ 5 ವರ್ಷಕ್ಕೇ 50 ಲಕ್ಷ ಆಗೋಯ್ತು, 500% ರಿಟರ್ನ್. ಸೊ ಆಗುತ್ತೆ ಈ ಥರ ಲಾಟ್ರಿ ಕೇಸ್ಗಳು ಎಲ್ಲ ಇನ್ವೆಸ್ಟ್ಮೆಂಟ್ಗಳಲ್ಲೂ ಆಗುತ್ತೆ. ಮೊನ್ನೆ ರೀಸೆಂಟಾಗಿ 1.5 ವರ್ಷ ಹಿಂದೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೂ 300% ರಿಟರ್ನ್ ಬಂದಿದೆ. ಎಸ್, ಓಕೆನಾ? ಸೊ ಇಲ್ಲಿ ಈಕ್ವಿಟಿಲೂ ಅಷ್ಟೇ, ಬರೀ 500 ಬಿಡಿ 2,000 3,000% ರಿಟರ್ನ್ಗಳನ್ನ ನಾನೇ ತೊಗೊಂಡ್ಬಿಟ್ಟಿದ್ದೀನಿ ಈಕ್ವಿಟಿ ಮಾರ್ಕೆಟಲ್ಲಿ ಒಂದೊಂದು ಸ್ಟಾಕ್ಗಳು. ಸೊ ಈ ಥರ ಲಾಟ್ರಿ ಕೇಸ್ಗಳಾಗುತ್ತೆ. ಬಟ್ ಆ್ಯಾವ್ರೇಜ್ ಔಟ್ ಮಾಡಿದ್ರೆ, ನಾವು ಇಂಡಸ್ಟ್ರಿನೇ ಆ್ಯಾವ್ರೇಜ್ ಔಟ್ ಮಾಡಿದ್ರೆ ನಾನೇನು ಹೇಳಿದ್ನಲ್ಲ ಅಷ್ಟು ಮಾತ್ರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಸ್, ನಾನು ಕೂಡ ಕೆಲವೊಂದು ಕೇಸಸ್ಸಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಸೈಟ್ ತೊಗೊಂಡು 7-8 ವರ್ಷ ಆದರೂ ಏನೂ ಚೇಂಜಸ್ ಆಗಿರಲ್ಲ. ಬಟ್ 9ನೇ ವರ್ಷನೋ 10ನೇ ವರ್ಷನೋ ಕೆಲವು ಸಲ ಡಬಲ್ ಟ್ರಿಪಲ್ ಆಗಿಬಿಟ್ಟಿರುವಂಥ ಎಕ್ಸಾಂಪಲ್ಗಳು ಕೂಡ ಇದ್ದಾವೆ. ಬಟ್ ಅದೇ ಅಷ್ಟು ದಿನ ಕಾಯಬೇಕು, ಮತ್ತು ಅದು ಗ್ಯಾರಂಟಿ ಅಂತೂ ಇರಲ್ಲ. ಗ್ಯಾರಂಟಿ ಯಾವುದೇ ಇನ್ವೆಸ್ಟ್ಮೆಂಟಲ್ಲೂ ಇಲ್ಲೂ ಕೂಡ ಅಷ್ಟೇ. ಬಟ್ ಕೆಲವು ಸಲ ಅದೃಷ್ಟ ಚೇಂಜ್ ಆಗುತ್ತೆ, ಬಟ್ ಜನ ಅದನ್ನು ಚೇಂಜ್ ಮಾಡೋಕ್ಕೆ ನೋಡ್ತಾರೆ ಕೆಲವು ಸಲ. ಇಟ್ಸ್ ಓಕೆ. ಸೊ ನೆಕ್ಸ್ಟ್ ಅಸೆಟ್ ಕ್ಲಾಸ್ಗೆ ಬರೋದಾದರೆ, ಗೋಲ್ಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗೋಲ್ಡ್ ಅದೇ ನಾನು ಹೇಳಿದ್ನಲ್ಲ, ನಾನು ರಿಯಲ್ ಎಸ್ಟೇಟ್ ಮತ್ತು ಗೋಲ್ಡ್ನ ಎರಡನ್ನೂ ನಾನು ಹೆಡ್ಜಿಂಗ್ ಅಸೆಟ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ನನ್ನ ಮೆಜಾರಿಟಿ ಪೋರ್ಟ್ಫೋಲಿಯೋ ಈಕ್ವಿಟಿಗೆ ತೂಕ ಜಾಸ್ತಿ ಇದೆ. ಆ್ಯಂಡ್ ಗೋಲ್ಡು ನಾನು ಹೇಳಬೇಕಂದ್ರೆ ಲಾಸ್ಟ್ 4-5 ಮಂತ್ಸ್ ಹಿಂದೆನೇ ನಾನು ಗೋಲ್ಡಲ್ಲಿ ಕಂಪ್ಲೀಟ್ ಎಕ್ಸಿಟ್ ತೊಗೊಂಬಿಟ್ಟೆ. ಸೊ ನನಗೆ ಪರ್ಸ್ನಲಿ ನನ್ನ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಗೋಲ್ಡ್ ಈಗ ಟಾಪಲ್ಲಿದೆ. ಆ್ಯಂಡ್ ನಾವು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಕೂಡ ತಲೆಯಲ್ಲಿ ಇಟ್ಕೋಬೇಕು. ಆ್ಯಂಡ್ ಗ್ಲೋಬಲ್ ಟೆನ್ಷನ್ಸ್ ಇದ್ರೂ ಈಗ ಗೋಲ್ಡ್ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂದರೆ, ಸೊ ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿದೆ ಅಂತ ನನ್ನ ಪ್ರಕಾರ ನನಗನ್ನಿಸ್ತು. ಹಾಗಾಗಿ ಒಂದು 4-5 ಮಂತ್ಸ್ ಬ್ಯಾಕೇ ನಾನು ಗೋಲ್ಡಲ್ಲಿ ಪ್ರಾಫಿಟ್ ಬುಕ್ ಮಾಡಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಗೋಲ್ಡಲ್ಲೂ ಕೂಡ ಈ ಟೈಮ್ ಕರೆಕ್ಷನ್ ತುಂಬ ಕಾಮನ್. ನೀವು ನನ್ನ ಹತ್ರ 65 ವರ್ಷದ ಚಾರ್ಟ್ ಇದೆ ಗೋಲ್ಡಲ್ಲಿ. ಸೊ 35-40 ವರ್ಷ ಗೋಲ್ಡ್ ಮೂಮೆಂಟೇ ಕೊಟ್ಟಿಲ್ಲ. ಸೊ ಈ ಥರದ್ದು ಸಿಚುವೇಶನ್ಗಳಿದೆ. ಹಾಗಾಗಿ ಗೋಲ್ಡಲ್ಲೂ ಕೂಡ ಟೈಮ್ ಕರೆಕ್ಷನ್ ಅನ್ನೋದು ತುಂಬಾ ಕಾಮನ್. ಪರ್ಸ್ನಲಿ ನೋಡೋದಾದರೆ ಅಥವಾ ಪರ್ಸ್ನಲಿ ಹೇಳೋದಾದರೆ, ನೀವು ನಿಮ್ಮ ಪೋರ್ಟ್ಫೋಲಿಯೋನ ಯಾವ ರೀತಿ ಬಿಲ್ಡ್ ಮಾಡಿದ್ದೀರಾ? ಅದೇ ಹೇಳಿದ್ನಲ್ಲ, ಈಗ ನಂದು ಮೆಜಾರಿಟಿ ಈಗ ಸದ್ಯಕ್ಕೆ ಈಕ್ವಿಟಿ ಮಾರ್ಕೆಟ್ ತುಂಬ ಅಂಡರ್ ವ್ಯಾಲ್ಯೂಡ್ ಆಗಿರೋದ್ರಿಂದ ನಂದು 95% ಈಕ್ವಿಟಿಲೇ ಇದೆ. ಹಾಗಂತ ಈಕ್ವಿಟಿಲಿ ಕೂಡ ನಾನು ಕೆಲವೊಂದು ಸ್ಟ್ರಾಟಜೀಸ್ಗಳನ್ನ ಯೂಸ್ ಮಾಡಿರ್ತೀನಿ. ನನ್ನ ವೆಯ್ಟೇಜ್ 80% ಇಂಡಿಯಾದಲ್ಲಿದೆ. ಆ್ಯಂಡ್ ಬೇರೆ ದೇಶಗಳಲ್ಲೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಅಂದರೆ ಇಂಡಿಯಾದಲ್ಲೇ ಮೆಜಾರಿಟಿ ಹೋಲ್ಡಿಂಗ್ಸ್ ಇದೆ. ಬೇರೆ ಕಡೆ ಇದು ಮಾಡಿದ್ದೀರಿ ಅಂತಂದರೆ, ಇಂಡಿಯಾನ ಹೊರತುಪಡಿಸಿದ್ರೆ ಬೇರೆ ಎಲ್ಲಿ ಅಪಾರ್ಚುನಿಟೀಸ್ ಇದೆ ಅನಿಸುತ್ತೆ ನಿಮಗೆ? ಅಗೇನ್ ಮಂಜಣ್ಣ, ಇದು ವೈಯಕ್ತಿಕ. ನಾನೇನು ಹೇಳೋದಕ್ಕೆ ಹೋಗಲ್ಲ. ಬಟ್ ಪರ್ಸ್ನಲಿ ನನಗೆ US ಮಾರ್ಕೆಟ್ ಅಂತ ಕ್ಲಾರಿಟಿ ಅನ್ನಿಸ್ತಾ ಇಲ್ಲ, ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ US ಮಾರ್ಕೆಟಲ್ಲಿ. ಅದು ಟ್ರಂಪ್ ಬಂದಮೇಲೆ ಎಲ್ಲರೂ US ಮಾರ್ಕೆಟ್ ಅಂತ ಇದ್ದಾರೆ, ಬಟ್ ನನಗೆ ಕ್ಲಾರಿಟಿ ಇಲ್ಲ. ನನ್ನ ಸ್ಟೈಲ್ ಆಫ್ ಇನ್ವೆಸ್ಟ್ಮೆಂಟ್ ಏನಂದರೆ, ನನಗೆ 20% ಬರೋ ಜಾಗದಲ್ಲಿ 25% ಬರದೇ ಇದ್ರೂ ಅದು ನನಗೆ ಲಾಸ್ ಅಂತೂ ಆಗಬಾರ್ದು, ಆ ಥರ ನಾನು ಯೋಚನೆ ಮಾಡೋನು. 15% ಬಂದರೂ ಓಕೆ, ಸ್ವಲ್ಪ ಸೇಫ್ಟಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತೀನಿ ನಾನು. ಯಾಕಂದರೆ ನನಗೆ ಗೊತ್ತಿರೋದಿಲ್ಲ, ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಆ ಕಂಟ್ರಿದು ಪಾಲಿಟಿಕ್ಸ್ ಅರ್ಥ ಆಗಲ್ಲ ನಮಗೆ, ಅವ್ರದ್ದು ಎಮೋಷನ್ಸ್ಗಳು ಗೊತ್ತಿರೋದಿಲ್ಲ, ಆ ದೇಶದ ಜನಗಳು ಯಾವ ಥರ ಯೋಚನೆ ಮಾಡ್ತಾರೆ, ಅವ್ರಲ್ಲಿ ಟ್ರೆಂಡ್ ಯಾವ ಥರ ಶಿಫ್ಟ್ ಆಗುತ್ತೆ ಅದು ಗೊತ್ತಿರೋದಿಲ್ಲ. ಸೊ ತುಂಬಾ ವಿಚಾರಗಳನ್ನ ಹೊರಗಡೆ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ತುಂಬ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲೂ ಕೂಡ ನಾನು ಕಡಿಮೆ ರಿಸ್ಕ್ ಇಟ್ಕೊಂಡು 2 ಮಾರ್ಕೆಟ್ಸ್ನ ನಾನು ಇವಾಗ ಸದ್ಯಕ್ಕೆ ಫೋಕಸ್ ಮಾಡ್ತಾಯಿದ್ದೀನಿ. ಅಲ್ಲೂ ಕೂಡ ಮೆಜಾರಿಟಿ ನಂದು 15% ನಾನು ಜಾಪನೀಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ.
ಇನ್ನು ಒಂದು 5% ನಾನು ವಿಯೆಟ್ನಾಂ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಜಾಪನೀಸ್ ಮಾರ್ಕೆಟ್ ಏನಕ್ಕೆ ಅಂತ ಅಂದರೆ ಲಾಸ್ಟ್ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆದ್ರಲ್ಲ, ಸೊ ಅದಕ್ಕೆ ಮುಂಚೆನೇ ನಾವಿಬ್ಬರು ಮಾತಾಡಿದ್ದೀವಿ ಜಾಪನೀಸ್ ಮಾರ್ಕೆಟ್ ಬಗ್ಗೆ. ಸೊ ಈ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಒಂದು ವಾರ ಮುಂಚೆನೇ ಮಾತಾಡಿದ್ವಿ, ಹಿಂಗೆ ಬರ್ತಾ ಇದ್ದಾರೆ ಈ ಪ್ರೈಮ್ ಮಿನಿಸ್ಟ್ರು, ಏನೇನಾಗುತ್ತೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನಿಮಗೆ ಗೊತ್ತು, ಇನ್ನೊಂದು ಟಾಪಿಕ್ ಕೂಡ ಮಾತಾಡಿದ್ವಿ. ಸೊ ಈ ಲಾಸ್ಟ್ 2 ಇಯರ್ಸ್ದು ಮಾರ್ಕೆಟ್ದು ಏನು ಅಂಡರ್ ಪರ್ಫಾರ್ಮೆನ್ಸ್ ಇದೆ, 1.5 ಇಯರ್ಸ್ ಏನು ಅಂಡರ್ ಪರ್ಫಾರ್ಮೆನ್ಸ್ ಇದೆ, ಇದಕ್ಕೆಲ್ಲ ಮೂಲನೇ ಜಪಾನ್ದು ಅವರು ಬಡ್ಡಿ ರೇಟ್ ಜಾಸ್ತಿ ಮಾಡಿದ್ದು. ರೇಟ್ ಜಾಸ್ತಿ ಮಾಡಿದ್ದು. ಸೊ ಸೊ ನಾವೇನು ಅವಾಗ ಐಡೆಂಟಿಫೈ ಮಾಡಿದ್ವಿ, ಆ್ಯಕ್ಚುಲಿ ಅದರಲ್ಲಿ ನಮಗೆ ಪ್ರತಿಫಲ ಕೂಡ ಸಿಕ್ಕಿದೆ. ಹೌದು, ಪರ್ಸ್ನಲಿ ಅದು ಬೆನಿಫಿಟ್ ಆಗಿದೆ. ಆ್ಯಂಡ್ ವಿಯೆಟ್ನಾಂ ಮಾರ್ಕೆಟ್ ಡೆವಲಪಿಂಗ್ ಅಂದರೆ ಇವಾಗ ಒಂದು ಕಾಂಪಿಟೇಟರ್ ಆಗಿ ಬಿಲ್ಡ್ ಆಗ್ತಾ ಇದೆ, ಇಂಡಿಯಾಗೆ ಸ್ಟ್ರಾಂಗ್ ಕಾಂಪಿಟೇಟರ್ ಆಗಿ ಬಿಲ್ಡ್ ಆಗ್ತಾ ಇದೆ ವಿಯೆಟ್ನಾಂ ಮಾರ್ಕೆಟು. ಸೊ ಒಂದು 5% ರಿಸ್ಕ್ನ ಅಲ್ಲೂ ಇಟ್ಕೊಂಡಿದ್ದೀನಿ. ಹೋದರೆ ಹೋಯ್ತು, ಬಂದರೆ ಬಂತು ಅನ್ನೋ ಥರ ಇನ್ವೆಸ್ಟ್ ಮಾಡಿದ್ದೀನಿ ವಿಯೆಟ್ನಾಂ ಮಾರ್ಕೆಟ್. ಅಂದರೆ ಓವರ್ ಆಲ್ ನೋಡೋದಾದರೆ ಇಂಡಿಯಾ ಫೋಕಸ್ಡ್ ಇನ್ವೆಸ್ಟ್ಮೆಂಟ್ ಜಾಸ್ತಿ, ಬಟ್ ಡಾಲರ್ ಹೆಡ್ಜ್ ಮಾಡೋ ರೀತಿಯಲ್ಲಿ, ಅಂದರೆ ಡಾಲರ್ ಡಿನಾಮಿನೇಟೆಡ್ ಅಸೆಟ್ಸಲ್ಲೂ ಕೂಡ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಅಲೋಕೇಶನ್ ಮಾಡಿ. ಕರೆಕ್ಟ್. ಆ್ಯಂಡ್ ಇನ್ನೊಂದು ವಿಚಾರ, ಇಲ್ಲಿ ಕೂಡ ನಾನು ಮಾಡಿರೋದು ETF ಮತ್ತು ಹೆಡ್ಜ್ ಫಂಡ್ಗಳಲ್ಲಿ. ನಾನು ಡೈರೆಕ್ಟ್ ಈಕ್ವಿಟಿಲಿ ತಲೆಹಾಟೆ ಮಾಡಿಲ್ಲ. ಜಪಾನ್ ಮಾರ್ಕೆಟ್ ಆಗಲಿ ವಿಯೆಟ್ನಾಂ ಮಾರ್ಕೆಟಲ್ಲಿ ಸೊ ನಾನು ಡೈರೆಕ್ಟ್ ಈಕ್ವಿಟಿಗಳಲ್ಲಿ ಅಲ್ಲಿ ಸ್ಟಡಿ ಮಾಡೋದಕ್ಕೆ ಆಗಲ್ಲ, ನಮಗೆ ಕಷ್ಟ ಇದೆ. ಸೊ ಅಲ್ಲಿ ಅದಕ್ಕೋಸ್ಕರ ಅಲ್ಲಿ ಹೋಗಿ ಡೈರೆಕ್ಟ್ ಮಾರ್ಕೆಟಲ್ಲಿ ಈಕ್ವಿಟೀಸ್ ಬೈ ಮಾಡೋದು ಆ ಥರ ತಲೆಹಾಟೆ ಮಾಡಿಲ್ಲ. ಆ್ಯಂಡ್ ಹೆಡ್ಜ್ಡ್ ETF ನಾನು ಇನ್ವೆಸ್ಟ್ ಮಾಡಿರೋದ್ರಿಂದ ಸೊ ಡಾಲರ್ ಅಪ್ರಿಷಿಯೇಷನ್ದು ಬೆನಿಫಿಟ್ಸ್ ನನಗೆ ಸಿಗುತ್ತೆ. ಎಸ್, ಯಾಕಂದರೆ ಗ್ಲೋಬಲ್ ಮಾರ್ಕೆಟ್ಗಳನ್ನ ಸ್ಟಡಿ ಮಾಡೋದು ಅಷ್ಟು ಈಸಿ ಅಲ್ಲ. ಫಾರ್ ಎಕ್ಸಾಂಪಲ್ ನಾವು ಚೈನಾ ಅಂತ ತಗೊಂಡ್ರೆ ಚೈನಾದ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಈವನ್ ಅಮೇರಿಕಾದಲ್ಲೂ ಕೂಡ ಸ್ಟ್ರಿಕ್ಟರ್ ರೂಲ್ಸ್ ಇದ್ದರೂ ಕೂಡ SAS ಇದು, ಬಟ್ ಸ್ಟಿಲ್ ನಾವು ಸ್ವಲ್ಪ ಎಲ್ಲೋ ಒಂದು ಕಡೆ ಲ್ಯಾಗ್ ಆಗ್ತೀವಿ ಅದನ್ನು ಸ್ಟಡಿ ಮಾಡೋಕ್ಕೆ. ನಮಗೆ ಆ್ಯಕ್ಚುಲಿ ಇಂಡಿಯನ್ ಮಾರ್ಕೆಟಲ್ಲೇ ತಿಳ್ಕೊಳ್ಳೋಕೆ ಕಷ್ಟ. ಅಂಥದ್ರಲ್ಲಿ ನಾವು ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಹೋದರೆ ತುಂಬಾ ಅಂದರೆ ನಾವು ವಿಷಯಗಳನ್ನ ತಿಳ್ಕೊಂಡಿರಬೇಕಾಗುತ್ತೆ, ಟೈಮ್ ಕೊಡಬೇಕಾಗುತ್ತೆ, ಆವಾಗ ನಾವು ಮಾಡ್ಬೋದು, ಆಗಲ್ಲ ಅಂತ ಅಲ್ಲ. ಬಟ್ ಅಪಾರ್ಚುನಿಟೀಸ್ ಇರುತ್ತೆ, ಬಟ್ ರಿಸ್ಕ್ ಕೂಡ ಇದ್ದೇ ಇರುತ್ತೆ. ಹೌದು, ಚೀನಾ ಒಂದೇ ಅಲ್ಲ, ಈವನ್ ಯುರೋಪಿಯನ್ ಮಾರ್ಕೆಟ್ಸ್ಗಳು ಅಷ್ಟೇ ತುಂಬಾ US ಮಾರ್ಕೆಟ್ ಡಿಪೆಂಡೆಂಟ್ ಆಗಿದ್ದಾವೆ. ಹಾಗೆ ಯುರೋಪಿಯನ್ ಮಾರ್ಕೆಟ್ಸ್ಗಳನ್ನೂ ನಾನು ಸ್ವಲ್ಪ ಸೈಡ್ ಲೈನಲ್ಲಿ ಇಟ್ಟಿದ್ದೀನಿ, ಅದನ್ನು ನಾನು ಜಾಸ್ತಿ ತಲೆ ಕೆಡಿಸ್ಕೊತಾ ಇಲ್ಲ ಇವಾಗ. ಸೊ ಓವರ್ ಆಲ್ ಹೇಳೋದಾದರೆ ನೀವು ಏನು ಇಂಟೆನ್ಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಿದ್ದೀರಿ? ನನ್ನ ಇಂಟೆನ್ಷನ್ ಬಂದು ನಂದು ಸ್ವಲ್ಪ ಸೋಮಾರಿ ವ್ಯಕ್ತಿತ್ವ. ಸೊ ನನಗೆ ತುಂಬ ವರ್ಷ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ನೆಕ್ಸ್ಟ್ ಇನ್ನೊಂದು 10 ವರ್ಷದಲ್ಲಿ ರಿಟೈರ್ಡ್ ಆಗೋ ಪ್ಲ್ಯಾನ್ ಇದೆ. ಓಕೆ, ಹಾಗಾಗಿ ನನ್ನ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ನ ನಾನು ತಲೆಯಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಎಸ್, ತುಂಬ ಜನ ಇದರಲ್ಲಿ ಲ್ಯಾಗ್ ಆಗ್ತಾರೆ. ತುಂಬ ಜನ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡಿದ್ದೀರಾ ಅಂತಂದರೆ ಅಟ್ಲೀಸ್ಟ್ ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ, ಅವೇರ್ನೆಸ್ ಬರ್ತಿದೆ, ಬಟ್ ಯಾರೂ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಗ್ಲೋಬಲ್ ಲೆವೆಲಲ್ಲಿ ನೋಡಿದಾಗೆ ಫಾರ್ ಎಕ್ಸಾಂಪಲ್ ಅಮೇರಿಕಾ, ಯುರೋಪ್ ಕಡೆ ಹೋದರೆ ಅವರು ಜಾಸ್ತಿ ಪ್ಲ್ಯಾನ್ ಮಾಡ್ತಾರೆ ಇದಕ್ಕೆ. ಆಲ್ಮೋಸ್ಟ್ ಅವ್ರ ಕರಿಯರ್ ಯಾವಾಗ ಶುರು ಮಾಡ್ತಾರೋ ಆವಾಗಲೇ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ. ಬಟ್ ಇಂಡಿಯಾದಲ್ಲಿ ಆ ಅವೇರ್ನೆಸ್ ಕಡಿಮೆ. ಅಟ್ಲೀಸ್ಟ್ ಇತ್ತೀಚೆಗೆ ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಇನ್ವೆಸ್ಟರ್ಸ್ ಅದನ್ನು ಸೀರಿಯಸ್ಸಾಗಿ ತಗೋಬೇಕಾಗುತ್ತೆ. ಅಲ್ಲ, ಎಷ್ಟೊಂದು ದೇಶಗಳಲ್ಲಿ ಗೌರ್ಮೆಂಟೇ ಪುಷ್ ಮಾಡುತ್ತೆ ರಿಟೈರ್ಮೆಂಟ್ ಬಗ್ಗೆ, ಗೌರ್ಮೆಂಟೇ ಪುಷ್ ಮಾಡುತ್ತೆ. ಯಾಕಂದರೆ ಸೊ ಗೌರ್ಮೆಂಟ್ಗೂ ಕೂಡ ಬರ್ಡನ್ನೇ, ವಯಸ್ಸಾದ ಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಅಥವಾ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಗೌರ್ಮೆಂಟಿಗೂ ಕೂಡ ಬರ್ಡನ್ನೇ. ಎಷ್ಟೋ ಕಂಟ್ರೀಸ್ಗಳಲ್ಲಿ ಪೆನ್ಷನ್ ಫಂಡ್ಸ್ಗಳಂತ ಸ್ಟಾರ್ಟಿಂಗಿಂದನೇ ಪುಷ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಜನಕ್ಕೆ ಆಪ್ಷನ್ನೇ ಕೊಡೋದಿಲ್ಲ, ಹೀಗಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಐರನಿ ಏನಂದರೆ ಇನ್ಶೂರೆನ್ಸ್ಗಳು ಅಂತ ಬೇರೆ ಥರನೇ ನಡೀತಾ ಇದೆ ಬಿಸ್ನೆಸ್ಗಳು, ನಿಮಗೂ ಗೊತ್ತಿದೆ. ಸೊ ಅವೆಲ್ಲ ಬೇರೆ ಬೇರೆ ಟಾಪಿಕ್ಸ್ ಬಿಡಿ, ಯಾಕಂದರೆ ಅವನ್ನ ನಾವು ಕೆದಕ್ತಾ ಕೂತ್ಕೊಂಡ್ರೆ ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಓಕೆ, ನೀವು ಇತ್ತೀಚೆಗೆ ಸಾವಿರಾರು ಜನ ಕ್ಲೈಂಟ್ಸ್ ಜೊತೆ ಮಾತಾಡ್ತಿದ್ದೀರಿ. ಸೊ ನಿಮ್ಗೆ ಏನು ಅನಿಸುತ್ತೆ ಅವರ ಪ್ರಶ್ನೆಗಳನ್ನು ನೋಡಿದಾಗ, ಪೋರ್ಟ್ಫೋಲಿಯೋಗಳನ್ನು ನೋಡಿದಾಗ, ಅಥವಾ ಅವರ ಇನ್ವೆಸ್ಟ್ಮೆಂಟ್ ಸ್ಟೈಲ್ಗಳನ್ನು ನೋಡಿದಾಗ ಸೊ ಏನು ಅನಿಸುತ್ತೆ? ನಾನು ಸಜೆಷನ್ ಕೊಡೋ ಅಷ್ಟೆಲ್ಲ ತಿಳ್ಕೊಂಡಿಲ್ಲ, ಅದಕ್ಕೆಲ್ಲ ನೀವಿದ್ದೀರಾ. ಸೊ ನಾನು ತಪ್ಪುಗಳನ್ನ ತುಂಬ ನೋಟಿಸ್ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ಪರ್ಸ್ನಲಿ ಏನು ತಪ್ಪುಗಳು ಅನ್ನಿಸ್ತಾ ಇದೆ ಅದನ್ನು ಬೇಕಾದರೆ ಹೇಳ್ಬೋದು. ಮೊದಲನೇದು, ತುಂಬ ಜನ ಏನು ಮಾಡ್ತಾ ಇದ್ದಾರೆ,
5,000 10,000 ಮ್ಯೂಚುವಲ್ ಫಂಡ್ SIPಗೋಸ್ಕರ 13-14 ಮ್ಯೂಚುವಲ್ ಫಂಡ್ನ ಇಟ್ಕೊಂಡಿರ್ತಾರೆ ಪೋರ್ಟ್ಫೋಲಿಯೋದಲ್ಲಿ. ನನ್ನ ಪ್ರಕಾರ ಅದು ತುಂಬಾ ದೊಡ್ಡ ಮಿಸ್ಟೇಕು. ಆ್ಯಂಡ್ ಆ ಮ್ಯೂಚುವಲ್ ಫಂಡ್ದು ಯಾವ ಟೈಪ್ ಮ್ಯೂಚುವಲ್ ಫಂಡು ಅದರದ್ದು ಏನು ತಲೆ ಬಿಡ ಗೊತ್ತಿರೋದಿಲ್ಲ. ಸುಮ್ಮನೆ ಯಾವುದೋ ಹಿಸ್ಟಾರಿಕಲ್ ರಿಟರ್ನ್ಸ್ ನೋಡಿರ್ತಾರೆ, ಸುಮ್ಮನೆ ಬೈ ಮಾಡ್ಕೊತ ಹೋಗಿರ್ತಾರೆ. ನನ್ನ ಪ್ರಕಾರ ಇದು ಸೀರಿಯಸ್ ಇಶ್ಯೂ. ಯಾಕಂದರೆ ನಿಮ್ಮ ಹತ್ರ ಇರೋದೇ SIP ಅಮೌಂಟ್ ಏನಿದೆ 5,000-10,000 ಇರುತ್ತೆ. ಸೊ ನೀವು ಆಪ್ಟಿಮಿಸ್ಟಿಕ್ಕಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಮಾರ್ಕೆಟಲ್ಲಿ ಅಂದಾಗ ನೀವು ವಾಲಟಿಲಿಟಿನ ವೆಲ್ಕಮ್ ಮಾಡಬೇಕು. ನೀವು ಅಷ್ಟೊಂದು ಡೈವರ್ಸಿಫೈ ಮಾಡಿದ್ರೆ ನಿಮಗೆ ಲೋ ಬೀಟಾ ಆಗ್ಬಿಡುತ್ತೆ, ನಿಮ್ಮ ಪೋರ್ಟ್ಫೋಲಿಯೋನೇ ಲೋ ಬೀಟಾ ಆಗ್ಬಿಡುತ್ತೆ. ಸೊ ಲೋ ಬೀಟಾ ಆದಾಗ ನೀವು ರಿಸ್ಕ್ನೇ ಅಟ್ರಾಕ್ಟ್ ಮಾಡ್ತಾ ಇಲ್ಲ ಅಂದರೆ ಸೊ SIPಲಿ ನೀವು ಬಾಟಮಲ್ಲಿ ಬೈ ಮಾಡೋ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಸೊ ನನ್ನ ಪ್ರಕಾರ ಅದೊಂದು ದೊಡ್ಡ ತಪ್ಪು. ಆ್ಯಂಡ್ ಇನ್ನೊಂದೇನೆಂದರೆ ಅದೇ ಒಂದು ಅತಿವೃಷ್ಟಿ ಇನ್ನೊಂದು ಅನಾವೃಷ್ಟಿ ಅಂತ ಹೇಳ್ತಾರಲ್ಲ. ಸೊ ಇದು ಅತಿವೃಷ್ಟಿ ಆದರೆ ಇನ್ನೊಂದು ಅನಾವೃಷ್ಟಿ. ಒಬ್ಬರು ಕ್ಲೈಂಟ್ ನೋಡಿದ್ದೀನಿ ನಾನು 6.5 ಕೋಟಿನ ಒಂದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದು ಬಿದ್ದು ಇವಾಗ 4 ಕೋಟಿ ಆಗಿದೆ. ಅವ್ರ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಎಷ್ಟಿದೆ ಏನಾದ್ರು ಗೊತ್ತಾ? ಅದೇ 6.5 ಕೋಟಿ ಪೋರ್ಟ್ಫೋಲಿಯೋ ಇರೋದೇ, ವ್ಯಾಲ್ಯೂ ಇರೋದೇ 6.5 ಕೋಟಿ. ಒಂದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಬಿದ್ದು 4 ಕೋಟಿ ಆಗಿದೆ. ಆ್ಯಂಡ್ ಆ್ಯಾವ್ರೇಜಿಂಗ್ ಮಾಡ್ಕೊತ ಹೋಗ್ತಾರೆ, ಅದು ಪ್ರಾಬ್ಲಮ್ಮು. ಸೊ ಇದು ಹೇಗಾಗುತ್ತೆ ಅಂದರೆ ಮಂಜಣ್ಣ, ನನ್ನ ಪ್ರಕಾರ ಇವರು ಆ್ಯಾವ್ರೇಜ್ ಮಾಡುವಾಗ ಅವರು ಒಳ್ಳೆ ಕ್ವಾಲಿಟಿ ಸ್ಟಾಕ್ಸೇ ಇಟ್ಕೊಂಡಿದ್ದಾರೆ ಅಂದ್ರೂ ಇಲ್ಲಿ ಅದು ಬರ್ಬೋದು, ನಾಳೆ ಒಂದಿನ ಮೇಲೆ ಬರ್ಬೋದು. ಬಟ್ ಅದು ಯಾವತ್ತು ಬರುತ್ತೋ ಅಲ್ಲಿ ತನಕ ಇವ್ರ ದುಡ್ಡು ಲಾಕಿನ್ ಆಗಿರುತ್ತಲ್ಲ, ಇವ್ರಿಗೆ ಫ್ರೀಡಮ್ ಇರೋದಿಲ್ವಲ್ಲ, ಅದನ್ನು ಯೋಚನೆ ಮಾಡಬೇಕು. ಸೊ ನಾನು ಒಂದು ಸಜೆಸ್ಟ್ ಮಾಡ್ತೀನಿ, ಟ್ರೇಡರ್ಸ್ಗಳಿಗೆ ಸ್ಟಾಪ್ ಲಾಸ್ ಎಷ್ಟು ಮುಖ್ಯನೋ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡುವಾಗ ವೆಯ್ಟೇಜ್ ಕೂಡ ಅಷ್ಟೇ ಮುಖ್ಯ. ಮಿನಿಮಮ್ 3%, ಮ್ಯಾಕ್ಸಿಮಮ್ 10%. ಈ ವೆಯ್ಟೇಜ್ನ ಕ್ರಾಸ್ ಮಾಡಲೇಬೇಕು, ಲಿಟ್ರಲಿ ಅದನ್ನು ಫಾಲೋ ಮಾಡಲೇಬೇಕು. ಹೌದು. ಓಕೆ, ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಯಾಕಂದರೆ ತುಂಬ ನನಗೆ ಹತ್ರದವರು, ತುಂಬ ಚೆನ್ನಾಗಿ ಗೊತ್ತಿರೋ ಅಂಥವ್ರು, ಅವರ ಓವರಾಲ್ ಪೋರ್ಟ್ಫೋಲಿಯೋ ಬಂದು 40 ಲಕ್ಷ ಇದೆ. 40 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಬಟ್ 25 ಲಕ್ಷ ಒಂದೇ ಸ್ಟಾಕಲ್ಲಿದೆ. ಆ ಸ್ಟಾಕಿಗೆ 60% ಕ್ರಾಶ್ ಆಗಿದೆ. ಆಲ್ಮೋಸ್ಟ್ 25 ಲಕ್ಷ ಬಂದು 10-11 ಲಕ್ಷಕ್ಕೆ ಬಂದುಬಿಟ್ಟಿದೆ. ಸೊ ಆ ರೀತಿ ನಾನು ಕೂಡ ನೋಡಿದ್ದೀನಿ. ಹಾಗೆ ಇನ್ನೊಬ್ರದ್ದು ಪೋರ್ಟ್ಫೋಲಿಯೋ ರಿವ್ಯೂ ಮಾಡಿದೆ ಮೊನ್ನೆ ರೀಸೆಂಟಾಗಿ. ಸೊ ಅವರು ಹೇಗೆ ಅಂದರೆ 1.5 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. 1.5 ಲಕ್ಷಕ್ಕೆ ಎಷ್ಟು ಸ್ಟಾಕ್ಸ್ ಇಟ್ಕೊಂಡಿರ್ಬೋದು? 60 ಸ್ಟಾಕ್ಸ್ ಇದೆ. 1 ಕ್ವಾಂಟಿಟಿ, 2 ಕ್ವಾಂಟಿಟಿ, 5 ಕ್ವಾಂಟಿಟಿ, 10 ಕ್ವಾಂಟಿಟಿ ಅಂತ. ಸೊ 1.5 ಲಕ್ಷಕ್ಕೆ 60 ಕ್ವಾಂಟಿಟಿ ಇಟ್ಕೊಂಡಿದ್ದಾರೆ. 1.5 ಕೋಟಿ ಆದರೆ 60 ಕ್ವಾಂಟಿಟಿ ಇದ್ದರೆ ಓಕೆ, 60 ಸ್ಟಾಕ್ಸ್ ಇದ್ದರೆ ಓಕೆ. ಬಟ್ 1.5 ಲಕ್ಷ ಇನ್ವೆಸ್ಟ್ ಮಾಡಿರೋದು 60 ಶೇರ್ಗಳನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈಗ ಮಾಡಿದಾಗ ಏನಾಗುತ್ತೆ, ನಿಮಗೆ ಓವರ್ ಲ್ಯಾಪಿಂಗ್ ಜಾಸ್ತಿ ಆಗುತ್ತೆ, ಓವರ್ ಡೈವರ್ಸಿಫೈಡ್ ಆಗೋಯ್ತು. ಸೊ ನಿಮ್ಗೆ ರಿಟರ್ನ್ಸ್ ಜನ್ರೇಟ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಓವರ್ ಡೈವರ್ಸಿಫೈ ಆಗೋದ್ರಿಂದ. ಖಂಡಿತ ರಿಸ್ಕ್ ಕಡಿಮೆ ಆಗುತ್ತೆ, ಬಟ್ ರಿಟರ್ನ್ಸ್ ಕೂಡ ಸೇಮ್ ಟೈಮ್ ಮೇಲಿಂದ ಇಳಿಯುತ್ತೆ. ಸೊ ಅದನ್ನು ನಾನು ಕೂಡ ನೋಟಿಸ್ ಮಾಡಿದ್ದೀನಿ. ಕರೆಕ್ಟ್. ನೀವು ಓವರ್ ಲ್ಯಾಪಿಂಗ್ ಅಂತ ಹೇಳಿದಾಗ ನನಗೆ ಇನ್ನೊಂದು ವಿಚಾರ ನೆನಪಿಗೆ ಬಂತು, ಸೆಕ್ಟರ್ ಓವರ್ ಲ್ಯಾಪಿಂಗ್. ಇದನ್ನ ತುಂಬ ಜನ ಇಗ್ನೋರ್ ಮಾಡ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ಗೆ PFCನೂ ಇಟ್ಕೊಂಡಿರ್ತಾರೆ, RECನೂ ಇಟ್ಕೊಂಡಿರ್ತಾರೆ ಪೋರ್ಟ್ಫೋಲಿಯೋದಲ್ಲಿ. ಇದಕ್ಕೆ ಏನಂತೀರಾ? ನನ್ನ ಪೋರ್ಟ್ಫೋಲಿಯೋದಲ್ಲಿ 2 ಮರ್ಜ್ ಆಗ್ತಿದೆ, ಒಂದೇ ಶೇರ್ ಆಗುತ್ತೆ. ಹಾಂ. ಸೊ ನನ್ನ ಪ್ರಕಾರ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅನಿಸುತ್ತೆ ನನಗೆ. ಇದ್ರ ಜೊತೆಗೆ ETF ಅಲ್ಲೇ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿರೋದನ್ನು ಕೂಡ ನೋಡಿದ್ದೀವಿ. ಯಾಕಂದರೆ ETF ಅಂದರೆ ಆಲ್ರೆಡಿ ಡೈವರ್ಸಿಫೈಡು, ಬಟ್ ಅದರಲ್ಲಿ ಮಲ್ಟಿಪಲ್ ETFs ಅಂದರೆ 15-20 ETFಸನ್ನು ಬೈ ಮಾಡಿರೋ ಅಂಥದ್ದನ್ನು ಕೂಡ ನೋಡಿದ್ದೀನಿ ನಾನು. ಸೊ ಅಂಥ ಪೋರ್ಟ್ಫೋಲಿಯೋ ಎಕ್ಸಾಂಪಲ್ಗಳು ಕೂಡ ನನ್ನ ಹತ್ರ ಬಂದಿದೆ. ಕರೆಕ್ಟ್. ಸೊ ಇದೇ ರೀಸನು ಮಂಜಣ್ಣ, ನನಗೆ ಈ ಸ್ಟೆಪ್ ತೊಗೊಳೋದಕ್ಕೆ ರೀಸನ್ನೇ ಇದು. ಏನಂದರೆ ಇಷ್ಟೆಲ್ಲ ಮಿಸ್ಟೇಕ್ಸ್ನ ಲಾಸ್ಟ್ ನಾನು ನೋಡಿರೋದು ಸ್ಪ್ಯಾನ್ ಏನಂದರೆ ಬರೀ 6 ತಿಂಗಳಲ್ಲಿ ನಾನು 1,000 ಜನ ಹತ್ರ ಮಾತಾಡಿ ನನಗೊಂಥರ ಅನ್ನಿಸ್ತು, ಏನಿದು ಇಷ್ಟೆಲ್ಲ ಮಿಸ್ಟೇಕ್ಸ್ಗಳು ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ನೆನ್ನೆ ಮೊನ್ನೆ ಶುರು ಮಾಡಿರೋರಲ್ಲ, 3 ವರ್ಷ 4 ವರ್ಷ 5 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು ಕೂಡ ಇಷ್ಟೆಲ್ಲ ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನನಗೊಂದು ತುಂಬ ದೊಡ್ಡ ಗ್ಯಾಪ್ ಕಾಣಿಸ್ತು. ಅದಕ್ಕೋಸ್ಕರನೇ ನಿಮ್ಮ ಮುಂದೆ ನಾನು ಪ್ರಪೋಸಲ್ ಇಟ್ಟಿದ್ದು. ಹೀಗೊಂದು ಎಜುಕೇಷನ್, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ನಾವೇನಾದರೂ ಇನಿಷಿಯೇಟಿವ್ ಏನಕ್ಕೆ ತೊಗೋಬಾರ್ದು, ಈ ಉದ್ದೇಶದಿಂದನೇ ನಿಮ್ಮ ಮುಂದೆ ನಾನು ಪ್ರಪೋಸಲ್ ಇಟ್ಟಿದ್ದು. ಹೀಗೊಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಶುರು ಮಾಡೋಣ. ಇಲ್ಲಿ ಪ್ರಾಪರಾಗಿ ಅಂದರೆ ಮನಸ್ಥಿತಿ ಮತ್ತು
ಸೈಕಾಲಜಿ ಬಗ್ಗೆ ನಮ್ಮ ಇನ್ವೆಸ್ಟರ್ಸಿಗೆ ಅಥವಾ ಸ್ಟಾಕ್ ಮಾರ್ಕೆಟಿಗೆ ಬರೋರಿಗೆ ಈ ಸೈಕಾಲಜಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಮನಸ್ಥಿತಿ ಎಷ್ಟು ಇಂಪಾರ್ಟೆಂಟು, ಒಂದು ಫೌಂಡೇಶನ್ ಬಿಲ್ಡ್ ಆಗೋದೇ ಇಲ್ಲಿಂದ. ಸೊ ಇದು ಎಷ್ಟು ಇಂಪಾರ್ಟೆಂಟು ಅಂತ ತಿಳ್ಕೊಂಡು ನಿಮ್ಮ ಮುಂದೆ ನಾನು ಪ್ರಪೋಸಲ್ ಇಟ್ಟಿದ್ದು. ಎಸ್, ನೀವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತಂದಾಗ ನನಗೂ ಕೂಡ ಅದು ವ್ಯಾಲಿಡ್ ಅನ್ನಿಸ್ತು. ಯಾಕೆ ಅಂತಂದರೆ ನಾನು ಕೂಡ ಸಾಕಷ್ಟು ಜನರ ಜೊತೆ ಮಾತಾಡಿದ ಮೇಲೆ ನನಗೂ ಕೂಡ ಇದನ್ನು ಯಾವುದಾದ್ರೂ ರೀತಿಯಲ್ಲಿ ಅಡ್ರೆಸ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಒಂದಷ್ಟು ಇಚ್ಛೆ ಇತ್ತು. ಹಾಗಾಗಿ ಅದನ್ನು ಯಾವ ರೀತಿ ಮಾಡ್ಬೋದು ಅನ್ನೋ ಪ್ರಶ್ನೆ ಇತ್ತು. ನೀವು ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತಂದಾಗ ನನಗೂ ರೈಟ್, ಇದು ನನ್ನ ಇಂಟೆನ್ಷನ್ ಏನಿದೆ ಅದು ನಿಮ್ಮ ಇಂಟೆಂಟ್ಗೆ ಮ್ಯಾಚ್ ಆಗ್ತಾಯಿತ್ತು. ಹಾಗಾಗಿ ಅದಕ್ಕೆ ನಾನು ಕೂಡ ನಿಮಗೆ ಕೈ ಜೋಡಿಸಿದ್ದು. ಹಾಗೆ ನಾನಿಲ್ಲಿ ತುಂಬ ಜನರ ಜೊತೆ ಮಾತಾಡ್ತಾ ಅರ್ಥ ಮಾಡ್ಕೊಂಡಿದ್ದೇನಂತಂದರೆ, ಇಲ್ಲಿ ರೂಟ್ ಕಾಸನ್ನು ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ರೂಟ್ ಕಾಸ್ ಈಗಾಗಲೇ ನಾವು ಐಡೆಂಟಿಫೈ ಮಾಡಿರೋದೇನಂತಂದರೆ ಎಸ್ಪೆಷಲಿ ಸೈಕಾಲಜಿಕಲ್ ಚೇಂಜಸ್ ಆಗಬೇಕಾಗಿದೆ ಜನರಲ್ಲಿ. ಅದಾದರೆ ಮೇ ಬಿ ನಾವು ಒಂದಷ್ಟು ಇಲ್ಲಿ ಅಡ್ವಾನ್ಸ್ಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೇಗೆ ಅಂತಂದರೆ, ಇಲ್ಲಿ ಮನಸ್ಥಿತಿ ಬದಲಾದರೆ ಮನಸ್ಥಿತಿ ಇಂಪ್ರೂವ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ಕೂಡ ಎಸ್ಪೆಷಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ಸಾಕಷ್ಟು ಡಿಸ್ಕಷನ್ಸ್ ಆಗಿದೆ, ತುಂಬಾ ಡಿಸ್ಕಷನ್ಸ್ ಆಗಿದೆ. ಡಿಸ್ಕಷನ್ಸ್ ಮಾಡಿದ ಮೇಲೇ ಒಂದಷ್ಟು ಈಗಾಗಲೇ ನಾವು ಸಿಲೆಬಸನ್ನು ರೆಡಿ ಮಾಡಿದ್ವಿ. ಸೈಕಾಲಜಿಕಲ್ ಫ್ಯಾಕ್ಟರ್ಸನ್ನು ಆ್ಯಡ್ ಮಾಡಿ ಯಾವ ರೀತಿ ನಾವು ಇಲ್ಲಿ ಜನರ ಮನಸ್ಥಿತಿಯನ್ನು ಬದಲು ಮಾಡ್ಬೋದು, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ಬೋದು ಅಂತ. ಇದ್ರ ಜೊತೆಗೆ ನಮ್ಮದು ಡಿಲೇ ಆಯಿತು ಪ್ರೋಸೆಸ್. ಯಾಕೆ ಡಿಲೇ ಆಯಿತು ಅಂತಂದರೆ, ಇಲ್ಲಿ ನಾವು ರೂಲ್ಸನ್ನು ಬ್ರೇಕ್ ಮಾಡಿ ಹೋಗಲಿಕ್ಕೆ ಖಂಡಿತ ಇಷ್ಟಪಡೋದಿಲ್ಲ. ನೀವು ಕೂಡ ಅದನ್ನೇ ಹೇಳಿದ್ರಿ, ನಾನು ಕೂಡ ಅದನ್ನೇ ಹೇಳಿದೆ. ಇಬ್ಬರದು ಅಲ್ಲೂ ಕೂಡ ಮ್ಯಾಚ್ ಆಯಿತು ನಮಗೆ. ರಿಜಿಸ್ಟ್ರೇಷನ್ ಮತ್ತು ಫಸ್ಟ್ ನಾವು ಕಾಂಪ್ಲೈನ್ಸಸ್ಸನ್ನು ನೋಡಬೇಕಿತ್ತು, ಕಾಂಪ್ಲೈನ್ಸಸ್ ಇಶ್ಯೂಸನ್ನು ಕ್ಲಿಯರ್ ಮಾಡ್ಕೊಳ್ಬೇಕಿತ್ತು. ನಂತರ ರಿಜಿಸ್ಟ್ರೇಷನ್, ನಂತರ ಸರ್ಟಿಫಿಕೇಷನ್ಸು, ಇವೆಲ್ಲ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಕಂಪನಿ ರಿಜಿಸ್ಟ್ರೇಷನ್ ಮಾಡಬೇಕಿತ್ತು. ಕಂಪನಿಯನ್ನು ಕೂಡ ರಿಜಿಸ್ಟರ್ ಮಾಡಿ ನಾವು ಈಗ ಈ ಹಂತಕ್ಕೆ ಬಂದಿದ್ದೀವಿ. ಇನ್ನೊಂದೇನಂತಂದರೆ, ಎಷ್ಟು ದಿನ ನೀವು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಿ, ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ಸಾಧ್ಯವಾದಷ್ಟು ಕನ್ನಡಿಗರಿಗೆ ಒಳ್ಳೆಯ ಸರ್ವೀಸಸನ್ನು ಕೊಡೋದು ನಮ್ಮ ಉದ್ದೇಶ. ಅದಕ್ಕೆ ನಿಮ್ಮ ಸಪೋರ್ಟ್ ಸದಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ.